ವೆಲ್ಕಮ್ ಬ್ಯಾಕ್. ಇವತ್ತು ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ನಡೆಸ್ತಾ ಇರತಕ್ಕಂತಹ ಪೊಲೀಸ್ ಕಾನ್ಸ್ಟೇಬಲ್ ಸೀರೀಸ್ಗೆ ಪರ್ಟಿಕ್ಯುಲರ್ ಆಗಿ ನಾವು ಸ್ಟಾರ್ಟ್ ಮಾಡಿರ್ತಕ್ಕಂತಹ ಸರಣಿ ಪ್ರೈಮ್ ಟಾಪಿಕ್ ಸೀರೀಸ್. ಅದರಲ್ಲಿ ಇವತ್ತು ಭಾರತ ಸಂವಿಧಾನದ ಪಾರ್ಟ್ 3, ಪಾರ್ಟ್ 4 ಮತ್ತು ಪಾರ್ಟ್ 4A ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅನ್ನು ಡೀಟೇಲ್ ಆಗಿ ಚರ್ಚೆ ಮಾಡೋಣ. ನೆನಪಿರಲಿ, ಈಗಾಗಲೇ ಪ್ರಿಯಂಬಲ್ಲು ಪಾರ್ಟ್ 1, ಪಾರ್ಟ್ 2 ಆಗಿದೆ. ಅದಾದಮೇಲೆ 2-3 ಡೇಸ್ ಗ್ಯಾಪ್ ಆಗಿತ್ತು. ನೀವು ಹಳೆಯ KA ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡಿದ್ರೆ ಒಂದಂತರೂ ಗೋಚರ ಆಗುತ್ತೆ ಸತ್ಯ. ಪ್ರಿಯಂಬಲ್ಲು ಪಾರ್ಟ್ 1, ಪಾರ್ಟ್ 2 ಈ 3 ಸೆಕ್ಷನ್ ಸೇರಿ ನಿಮಗೆ 1 or 2 ಕ್ವಶನ್ಸ್ ಕನಿಷ್ಠ ಬಂದೇ ಬರುತ್ತೆ. ಅದೇ ರೀತಿ ಪಾರ್ಟ್ 3, 4, 4A ಈ 3 ಅಧ್ಯಾಯಗಳಿಂದ ನಿಮಗೆ ಕನಿಷ್ಠ 3ರಿಂದ ಗರಿಷ್ಠ 5 ಪ್ರಶ್ನೆಗಳು ಎಕ್ಸ್ಪೆಕ್ಟ್ ಮಾಡಬಹುದು. ನೆನಪಿರಲಿ, ಯಾವುದೇ ನೀವು ಹಳೆಯ KA ಒಂದು ಪ್ಯಾಟರ್ನ್ ತೆಗೆದುಕೊಂಡ್ರೆ ಪಾಲಿಟಿ ಮೇಲೆ 17ರಿಂದ 20 ಕ್ವಶನ್ಸ್ ಬರ್ತಾನೆ ಇದೆ, ಅಂದರೆ ಕಾನ್ಸ್ಟಿಟ್ಯೂಷನ್ ಮೇಲೆ. ಹಾಗಾಗಿ ಅದರಲ್ಲಿ ಪ್ರಮುಖವಾಗಿರ್ತಕ್ಕಂತಹ ಪಾರ್ಟ್ಸ್ ಯಾವ್ಯಾವುದು ಅಥವಾ ನಿಮಗೆ ತುಂಬ ತಲೆ ತಿನ್ನೋ ಪಾರ್ಟ್ಸ್ ಯಾವುದು ಅಂದರೆ ಪಾರ್ಟ್ 3, ಪಾರ್ಟ್ 5, ಪಾರ್ಟ್ 6, ಪಾರ್ಟ್ 7 ಪಾರ್ಟ್ 5, ಪಾರ್ಟ್ 6 ಉಳಿದಂತಹ ಪಾರ್ಟ್ಸನ್ನು ಈಸಿಲಿ ನೋಡ್ಕೊಂಡು ಹೋಗ್ಬಿಡ್ಬೋದು. ಹಾಗಾಗಿ ಇವತ್ತಿನ ಕ್ಲಾಸಿಂದ ನಿಮಗೆ ಕನಿಷ್ಠ 3 ಗರಿಷ್ಠ 5 ಪ್ರಶ್ನೆಗಳನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆನಪಿರಲಿ, ಇಲ್ಲಿ ನಾವು ಚರ್ಚೆ ಮಾಡ್ತಾ ಇರೋದು ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ದೃಷ್ಟಿಕೋನದಿಂದ ಮಾತ್ರ. ಯಾವುದೇ ಕಾರಣಕ್ಕೂ ಸರ್ KS ಅಲ್ಲಿ ಅದನ್ನು ಕೇಳಿದ್ರು, UPSC ಅಲ್ಲಿ ಅದನ್ನು ಕೇಳಿರಬಹುದು. ಬಟ್ ಸಮಯ ಕಡಿಮೆ ಇರೋದ್ರಿಂದ ನಾವು ಪರೀಕ್ಷಾ ಈ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ದೃಷ್ಟಿಯಿಂದ ಮಾತ್ರ ಅನಾಲಿಸಿಸನ್ನು ಮಾಡ್ತಾ ಇದ್ವಿ. ಈ PDF ನೋಟ್ಸ್ ಕೂಡ ನಿಮಗೆ ವಾಟ್ಸಪ್ ಗ್ರೂಪಲ್ಲಿ ಸಿಗುತ್ತೆ. ಸೊ ಶುರು ಮಾಡೋಣ. ನೆಕ್ಸ್ಟ್, ಮೊದಲನೇದಾಗಿ ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ ಸ್ಪೀಕ್ಸ್ ಅಬೌಟ್ ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳು. ಮೊದಲನೇ ಭಾಗದಲ್ಲಿ ನೋಡಿದ್ವಿ ನಮ್ಮ ದೇಶದ ವ್ಯಾಪ್ತಿ, ಯಾರು ಅಥವಾ ನಮ್ಮ ದೇಶ ಅಂತ ಕರೆಸ್ಕೊಳ್ತಾರೆ ಅದರ ವ್ಯಾಪ್ತಿ ಏನು ಅಂತ ನೋಡಿದ್ವಿ. ಎರಡನೇ ಭಾಗದಲ್ಲಿ ಈ ದೇಶದಲ್ಲಿ ವಾಸಿಸಲಿಕ್ಕೆ ಅರ್ಹರು ಯಾರು ಅಂದರೆ ಸಿಟಿಸನ್ಸ್ ಯಾರು ಪೌರತ್ವವನ್ನು ಪಡೆಯಲಿಕ್ಕೆ ಅರ್ಹರು ಅಂತ ನೋಡಿದ್ವಿ. ಈಗ ಆ ಪೌರತ್ವ ಅಥವಾ ಸಿಟಿಸನ್ಶಿಪ್ ಪಡೆದ ಮೇಲೆ ನಮಗೆ ಏನು ಬೇಕು? ಮೂಲಭೂತ ಹಕ್ಕು ಬೇಕು. ಯಾಕಂದರೆ ನಮ್ಮ ದೇಶದಿಂದ ಯಾರು ತೆಗಿಬಾರ್ದು ಅಂತ ಹೇಳಿದ್ರೆ ಅದಕ್ಕೆ ಒಂದು ಪ್ರೊಟೆಕ್ಷನ್ ಬೇಕು. ಆ ಪ್ರೊಟೆಕ್ಷನನ್ನು ನಾವು ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನಲ್ಲಿ ಕಾಣಬಹುದು. ಪಾರ್ಟ್ 3 ಫಂಡಮೆಂಟಲ್ ರೈಟ್ಸ್, ಹಕ್ಕುಗಳಿದ್ದಾವೆ. ಯಾರ ವಿರುದ್ಧ ಅಥವಾ ಯಾರಿಂದ ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಳಿಕ್ಕೆ ಈ ಹಕ್ಕುಗಳಿದ್ದಾವೆ? ಈ ಮೂಲಭೂತ ಹಕ್ಕುಗಳು ನಮ್ಮನ್ನು ರಾಜ್ಯದಿಂದ, ಸ್ಟೇಟಿಂದ ಅಥವಾ ಗೌರ್ಮೆಂಟ್ ಮಷಿನರಿಯಿಂದ ನಮ್ಮನ್ನು ಸೇವ್ ಮಾಡ್ಕೊಳ್ಳಿಕ್ಕೆ ಇರತಕ್ಕಂತಹ ಹಕ್ಕುಗಳು. ಹಾಗಾಗಿ ಆರ್ಟಿಕಲ್ 12 ಪಾರ್ಟ್ 3 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಆರ್ಟಿಕಲ್ 12ರಿಂದ ಸ್ಟಾರ್ಟ್ ಆಗುತ್ತೆ, 12ರಿಂದ 35ರವರೆಗೂ ಇರುತ್ತೆ. ಈ 12ರಿಂದ 35ರವರೆಗೂ ಇರತಕ್ಕಂತಹ ಆರ್ಟಿಕಲ್ ಅಲ್ಲಿ ನಾವೇನೇನು ನೋಡ್ತೀವಿ? ಹಲವಾರು ಅಂಶಗಳನ್ನ ನೋಡ್ತೀವಿ. ಇಲ್ಲಿ ಪ್ರಮುಖವಾಗಿ 6 ವಿಭಿನ್ನ ಹಕ್ಕುಗಳಿದ್ದಾವೆ. ಈ ಮುಂಚೆ 7 ಹಕ್ಕುಗಳಿದ್ವು, ಒಂದನ್ನು ತೆಗೆದಿದ್ದಾರೆ. ಅದನ್ನು ಮುಂದೆ ಚರ್ಚೆ ಮಾಡ್ತೀನಿ. ಸೊ ಆರಂಭವಾಗುವಂತಹ ಈ ಆರ್ಟಿಕಲ್ 12 ಮೊದಲನೇದಾಗಿ ಏನು ಹೇಳುತ್ತೆ? ಈ ಹಕ್ಕುಗಳು ಯಾರಿಂದ ನಮ್ಮನ್ನು ನಾವು ಸೇವ್ ಮಾಡ್ಕೊಳ್ಳಿಕ್ಕೆ ಅಂತ ಕೇಳಿದ್ರೆ, ಇಟ್ ಈಸ್ ಟು ಸೇವ್ ಅವರ್ ಸೆಲ್ಸ್ ಫ್ರಮ್ ದಿ ಸ್ಟೇಟ್. ರಾಜ್ಯವನ್ನು ವ್ಯಾಖ್ಯಾನಿಸುತ್ತಾ ಆ ರಾಜ್ಯದಿಂದ ನಾವು ಯಾವುದೇ ರೀತಿಯಾದಂತಹ ಹಕ್ಕುಗಳನ್ನು ವಂಚಿತರಾಗಿ ಅಥವಾ ಹಕ್ಕುಗಳಿಂದ ವಂಚಿತರಾಗಬಾರ್ದು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 12 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಇಟ್ ಟಾಕ್ಸ್ ಅಬೌಟ್ ದಿ ರೈಟ್ಸ್ ವಿಚ್ ಆರ್ ಪ್ರೊಟೆಕ್ಟಿಂಗ್ ಸಿಟಿಸನ್ಸ್ ಫ್ರಮ್ ದಿ ಸ್ಟೇಟ್. ಹಾಗಾಗಿ ಭಾರತ ಸಂವಿಧಾನದ, ಇಲ್ಲಿ ನೋಡಿ ಗಮನ ಇಟ್ಟು ಕೇಳಿ, ಈ ಪ್ರಶ್ನೆ ಬರುತ್ತೆ. ಭಾರತ ಸಂವಿಧಾನದ ಯಾವ ಅನುಚ್ಛೇದ ಅಥವಾ ಯಾವ ವಿಧಿ ಅಥವಾ ಯಾವ ಆರ್ಟಿಕಲ್ ರಾಜ್ಯವನ್ನು ವ್ಯಾಖ್ಯಾನಿಸುತ್ತದೆ ಅಂತ ಕೇಳಿದ್ರೆ ಆರ್ಟಿಕಲ್ 12 ಅಂತ ಹೇಳಬೇಕು. ನೆನಪಿರಲಿ, ಮುಂದೆ ಹೋಗ್ತಾ ಗೊತ್ತಾಗುತ್ತೆ. ಮತ್ತೊಂದು ಆರ್ಟಿಕಲ್ ಬರುತ್ತೆ, ಆರ್ಟಿಕಲ್ 36. ಅದು ಪಾರ್ಟ್ 4 ಅಲ್ಲಿ ಬರ್ತಕ್ಕಂತಹ ಆರ್ಟಿಕಲ್. ಈ ಆರ್ಟಿಕಲ್ ಕೂಡ ರಾಜ್ಯವನ್ನು ವ್ಯಾಖ್ಯಾನಿಸುವಂಥ ಕೆಲಸ ಮಾಡುತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ ಭಾರತ ಸಂವಿಧಾನದಲ್ಲಿ 2 ಅನುಚ್ಛೇದಗಳು ಅಥವಾ 2 ಆರ್ಟಿಕಲ್ಸ್, ಆರ್ಟಿಕಲ್ 12 ಮತ್ತು ಆರ್ಟಿಕಲ್ 36, ಈ 2 ಅನುಚ್ಛೇದಗಳು ರಾಜ್ಯವನ್ನು ವ್ಯಾಖ್ಯಾನಿಸುವಂಥ ಕೆಲಸವನ್ನು ಮಾಡ್ತವೆ. ಕರೆಕ್ಟ್? ರಾಜ್ಯ ಅಂದ್ರೆ ಏನಪ್ಪ? ನಮ್ಮನ್ನು ನಾವು ಸೇವ್ ಮಾಡ್ಕೋಬೇಕು. ಯಾರಿಂದ? ರಾಜ್ಯದಿಂದ. ಆರ್ಟಿಕಲ್ 12 ಪ್ರಕಾರ ರಾಜ್ಯ ಅಂದರೆ ಕೇವಲ ಗೌರ್ಮೆಂಟಾ? ಅಂದರೆ CM, PM, ಮಿನಿಸ್ಟರ್ಸು ಇವರಿಂದ ಮಾತ್ರನಾ? ನೋ, ಇಟ್ ಇನ್ಕ್ಲೂಡ್ಸ್ ಎವ್ರಿಥಿಂಗ್ ದಟ್ ಈಸ್ ಅಸೋಸಿಯೇಟೆಡ್ ವಿತ್ ದಿ ಗೌರ್ಮೆಂಟ್. ಅಂದರೆ ವಿಧಾನಸಭೆ, ವಿಧಾನ ಪರಿಷತ್, ರಾಜ್ಯಸಭೆ, ಲೋಕಸಭೆ, MPs, MLAs, ಆಮೇಲೆ ಗ್ರಾಮ ಸಭೆಗಳು, ಗ್ರಾಮ ಪಂಚಾಯತ್ಗಳು ಅಷ್ಟೇ ಯಾಕೆ, ಪೊಲೀಸ್ ಸ್ಟೇಷನ್ನು, ಸರ್ಕಾರಿ ಆಫೀಸಸ್ಸು ಅಷ್ಟೇ ಅಲ್ಲ, ಪಬ್ಲಿಕ್ ಸೆಕ್ಟರ್ ಎಂಟರ್ಪ್ರೈಸಸ್ ಸಚ್ ಆಸ್ BHEL ಆಗಿರ್ಬೋದು, BEL ಆಗಿರ್ಬೋದು, ಈ ಥರ ಪಬ್ಲಿಕ್ ಎಂಟರ್ಪ್ರೈಸಸ್ ಅಷ್ಟೇ ಯಾಕೆ, ಕೋಆಪರೇಟಿವ್ಸ್ ಇಂದ ಕೂಡ ವಿಚ್ ಆರ್ ಅಸೋಸಿಯೇಟೆಡ್ ವಿತ್ ದಿ ಗೌರ್ಮೆಂಟ್, ಅಂತಹ ಕೋಆಪರೇಟಿವ್ಸ್ ಇಂದ ಕೂಡ ನಾವು ನಮ್ಮ ಹಕ್ಕುಗಳನ್ನು ಹಕ್ಕುಗಳಿಂದ ವಂಚಿತರಾಗಬಾರ್ದು ಅಂತ ಹೇಳುತ್ತೆ. ಸೊ ವಿಚ್ ಮೀನ್ಸ್ ಸಿಂಪಲ್ ಆಗಿ ಹೇಳಬೇಕಂದ್ರೆ ಈ ರಾಜ್ಯದ ವ್ಯಾಖ್ಯಾನ ಆರ್ಟಿಕಲ್ 12 ಮತ್ತು 36 ಅಡಿಯಲ್ಲಿ ತುಂಬ ವಿಸ್ತಾರವಾಗಿದೆ. ನಿಮಗೆ ಪ್ರಶ್ನೆ ಏನು ಕೇಳಬಹುದು?
ಈ ಕೆಳಗಿನವುಗಳಲ್ಲಿ ಯಾವುದು ರಾಜ್ಯದ ವ್ಯಾಖ್ಯಾನದಲ್ಲಿ ಬರುತ್ತದೆ ಅಂತ ಕೇಳಿ ವಿಧಾನಸಭೆ, ವಿಧಾನ ಪರಿಷತ್ತು ಅಥವಾ ಯಾವುದೋ ಒಂದು ಸರ್ಕಾರಿ ಆಫೀಸು ಅಥವಾ ಈ ಥರ ಒಂದು 10 ಹಲವು ಕೊಡ್ತಾರೆ ಅಂದ್ಕೊಳ್ಳಿ, ಸರ್ಕಾರಕ್ಕೆ ಎಲ್ಲೋ ಒಂದು ಕಡೆ ಸಂಬಂಧಿತ ಆಗಿದ್ರೆ ಅದು ಬಂದೇ ಬರುತ್ತೆ. ಯು ಶುಡ್ ರಿಮೆಂಬರ್. ಓಕೆ, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸುಪ್ರೀಂ ಕೋರ್ಟ್ ಕೇಸ್ ಇದೆ, ಆರ್ ಡಿ ಶೆಟ್ಟಿ ಸುಪ್ರೀಂ ಕೋರ್ಟ್. ಇಷ್ಟೇ ನೆನಪಲ್ಲಿ ಇಟ್ಕೊಳ್ಳಿ, ಡೀಟೇಲ್ ಆಗಿ ಹೋಗುವಂಥ ಅವಶ್ಯಕತೆ ಇಲ್ಲ, ಯಾಕಂದರೆ ನಮಗೆ ಅನ್ನೆಸೆಸರಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಸೊ ಆರ್ ಡಿ ಶೆಟ್ಟಿ ಕೇಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಆರ್ಟಿಕಲ್ 12 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇದು ರಿಲೇಟೆಡ್ ಒಂದು KA PYQ ಅಥವಾ KA ಕೇಳಿದಂಥ ಪ್ರಶ್ನೆ ಇದೆ. ಅಕಾರ್ಡಿಂಗ್ ಟು ಆರ್ಟಿಕಲ್ 12 ವಿಚ್ ಆಫ್ ದಿ ಫಾಲೋವಿಂಗ್ ಈಸ್ ಇನ್ಕ್ಲೂಡೆಡ್ ಇನ್ ದಿ ಡೆಫಿನೇಷನ್ ಆಫ್ ದಿ ಸ್ಟೇಟ್. 12ನೇ ಅನುಚ್ಛೇದದ ಪ್ರಕಾರ ರಾಜ್ಯದ ವ್ಯಾಖ್ಯಾನದಲ್ಲಿ ಈ ಕೆಳಗಿನ ಯಾವುದನ್ನು ಸೇರಿಸಲಾಗಿದೆ? ಪಾರ್ಲಿಮೆಂಟ್ ಮಾತ್ರನಾ, ವಿಧಾನಮಂಡಲಗಳು ಮಾತ್ರನಾ, ಗೌರ್ಮೆಂಟು, ಪಾರ್ಲಿಮೆಂಟು, ಸ್ಟೇಟ್ ಲೆಜಿಸ್ಲೇಚರ್ಸು, ಲೋಕಲ್ ಅಥಾರಿಟೀಸ್ ಎಲ್ಲವ? ಸಿ ಕೂಡ ಬರುತ್ತೆ, ಅಂದರೆ ಸಿ ಬರುತ್ತೆ ಇಲ್ಲಿ. ಇಟ್ ಇನ್ಕ್ಲೂಡ್ಸ್ ಇವನ್ ಜುಡಿಷಿಯರಿ, ನ್ಯಾಯಾಂಗವನ್ನು ಕೂಡ ಇದು ಒಳಗೊಂಡಿರ್ತಕ್ಕಂತಹ ಒಂದು ಆರ್ಟಿಕಲ್ ಅಂತ ಹೇಳ್ಬೋದು ನಾವು. ಓಕೆ, ನೆಕ್ಸ್ಟ್ ಆರ್ಟಿಕಲ್ 13. ಈಗ ಆರ್ಟಿಕಲ್ 12 ಏನು ಹೇಳುತ್ತೆ? ಯಾರಿಂದ ನಾವು ನಮ್ಮ ಹಕ್ಕುಗಳನ್ನು ಅಥವಾ ಹಕ್ಕುಗಳಿಂದ ವಂಚಿತರಾಗಬಾರ್ದು? ರಾಜ್ಯದಿಂದ. ಆ ರೀತಿ ಅಕಸ್ಮಾತ್ ವಂಚನೆ ಆದಲ್ಲಿ ನಾವೆಲ್ಲಿ ಹೋಗಬೇಕು? ಆರ್ಟಿಕಲ್ 13 ಹೇಳುತ್ತೆ, ಇಟ್ ಡಿಕ್ಲೇರ್ಸ್ ದಟ್ ಆಲ್ ಲಾಸ್ ಇನ್ಕನ್ಸಿಸ್ಟೆಂಟ್ ವಿತ್ ಆರ್ ಇನ್ ಡೆರೋಗೇಷನ್ ಆಫ್ ದಿ ಫಂಡಮೆಂಟಲ್ ರೈಟ್ಸ್ ಶಾಲ್ ಬಿ ವೈಡ್. ಅಂದರೆ ಆರ್ಟಿಕಲ್ 13 ಹೇಳುತ್ತೆ, ರಾಜ್ಯದಿಂದ ಜಾರಿಗೆ ತಂದಂತಹ ಯಾವುದಾದ್ರೂ ಒಂದು ಕಾನೂನಾಗಿರ್ಬೋದು, ಅದು ಅಕಸ್ಮಾತ್ ಮೂಲಭೂತ ಹಕ್ಕುಗಳಿಗೆ ಅಸಂಗತವಾಗಿದ್ದು ಅಥವಾ ಅವುಗಳಿಗೆ ಧಕ್ಕೆಯನ್ನು ಉಂಟು ಮಾಡುವಂಥ ಕೆಲಸ ಮಾಡಿದ್ರೆ ಅವುಗಳನ್ನು ಅನೂರ್ಜಿತ ಅಂತ ಘೋಷಣೆ ಮಾಡಲಾಗತ್ತೆ. ಯಾರು ಮಾಡ್ತಾರೆ? ಕೋರ್ಟ್ ಮಾಡುತ್ತೆ. ಇಲ್ಲಿ ಸುಪ್ರೀಂ ಕೋರ್ಟ್ನ ರೆಫರೆನ್ಸನ್ನು ನೀಡಲಾಗಿದೆ. ಹಾಗಾಗಿ ಆರ್ಟಿಕಲ್ 12 ಯಾರಿಂದ ನಾವು ನಮ್ಮ ಹಕ್ಕುಗಳಿಂದ ವಂಚಿತರಾಗಬಾರ್ದು? ರಾಜ್ಯದಿಂದ. ಆ ರೀತಿಯ ವಂಚಿತರಾದಲ್ಲಿ ಯಾರನ್ನ ಅಪ್ರೋಚ್ ಮಾಡ್ಬೋದು? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ, ಭಾರತದ ಸರ್ವೋಚ್ಚ ನ್ಯಾಯಾಲಯವನ್ನು ನಾವು ಅಪ್ರೋಚ್ ಮಾಡ್ಬೋದು. ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಕೇಸ್ ಯಾವುದು? ಕೇಶವಾನಂದ ಭಾರತಿ ಕೇಸ್. ನೆನಪಲ್ಲಿ ಇಟ್ಕೊಳ್ಳಿ, ಕೇಶವಾನಂದ ಭಾರತಿ ಕೇಸ್. ಯಾಕಂದರೆ ನಾನು ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸು ಮತ್ತು ಕೇಸಸ್ ಮಾಡುವಾಗ ಈ ಕೇಸ್ ಬಗ್ಗೆ ತುಂಬ ಡೀಟೇಲ್ಡಾಗಿ ಮಾತಾಡ್ತೀನಿ, ಇಲ್ಲಿ ಬೇಡ. ರೈಟ್, ಇದಕ್ಕೆ ಸಂಬಂಧಪಟ್ಟಂತೆ ಒಂದು MCQ ಇದೆ. ವಾಟ್ ಹ್ಯಾಪನ್ಸ್ ಟು ಅ ಲಾ ದಟ್ ಈಸ್ ಇನ್ಕನ್ಸಿಸ್ಟೆಂಟ್ ವಿತ್ ಫಂಡಮೆಂಟಲ್ ರೈಟ್ಸ್ ಅಂಡರ್ ಆರ್ಟಿಕಲ್ 13? 13ನೇ ಅನುಚ್ಛೇದದ ಅಡಿಯಲ್ಲಿ ಮೂಲಭೂತ ಹಕ್ಕುಗಳಿಗೆ ಅಸಂಗತವಾದ ಕಾನೂನಿಗೆ ಏನಾಗುತ್ತದೆ? ಇಟ್ ಬಿಕಮ್ಸ್ ವಾಯ್ಡ್. ಅದು ಅನೂರ್ಜಿತ ಅಂತ ಕರೆಸ್ಕೊಳ್ಳುತ್ತೆ. ಯಾರು ಮಾಡ್ತಾರೆ? ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ ಮಾಡುತ್ತೆ ಆಟೋಮೆಟಿಕಲಿ. ಅದೇ ರೀತಿ ಆರ್ಟಿಕಲ್ 14, ಇಲ್ಲಿಂದ ನಿಮ್ಮ ಹಕ್ಕುಗಳು, ಮೂಲಭೂತ ಹಕ್ಕುಗಳು ಆರಂಭ ಆಗುತ್ತೆ. ನೆನಪಿರಲಿ, ಪಾರ್ಟ್ 3ಯಲ್ಲಿ ಆರ್ಟಿಕಲ್ 12ರಿಂದ 35ರವರೆಗೆ ವಿಧಿಗಳಿದ್ರೂ ಕೂಡ, ಆರ್ಟಿಕಲ್ಸ್ ಇದ್ರೂ ಕೂಡ, ಆರ್ಟಿಕಲ್ 12, 13 ಕಾಂಟೆಕ್ಸ್ಟ್ ಅಥವಾ ಯಾರಿಂದ ವಂಚಿತರಾಗಬಾರ್ದು, ವಂಚನೆ ಆದಲ್ಲಿ ಯಾರನ್ನ ನಾವು ಹೋಗಿ ಕಾಣಬೇಕು ಅಂತ ಹೇಳುತ್ತೆ. ನಿಜವಾದ ಒಂದು ರೈಟ್ಸ್ ಆರಂಭ ಆಗೋದು ಆರ್ಟಿಕಲ್ 14ರಿಂದ. ಆರ್ಟಿಕಲ್ 14 ಏನು ಹೇಳುತ್ತೆ? ದಿ ಸ್ಟೇಟ್ ಶಾಲ್ ನಾಟ್ ಡಿನೈ ಟು ಎನಿ ಪರ್ಸನ್ ಈಕ್ವಾಲಿಟಿ ಬಿಫೋರ್ ಲಾ ಆರ್ ದಿ ಈಕ್ವಲ್ ಪ್ರೊಟೆಕ್ಷನ್ ಆಫ್ ದಿ ಲಾಸ್ ವಿದಿನ್ ದಿ ಟೆರಿಟರಿ ಆಫ್ ಇಂಡಿಯಾ. ಅಂದರೆ ಏನು ಮಾಡುತ್ತೆ? ಸಿಂಪಲ್ ಆಗಿ ಹೇಳಬೇಕಂದ್ರೆ, ಕಾನೂನಿನ ಮುಂದೆ ಸಮಾನತೆಯನ್ನು ಘೋಷಿಸುವಂತಹ ಅಥವಾ ಕೋರುವಂತಹ ವಿಧಿ ಯಾವುದು ಅಂದರೆ ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದರೆ ಕಾನೂನಿನ ಮುಂದೆ ಇಲ್ಲೆಲ್ಲರೂ ಸಮಾನರು. ಅದು ಪ್ರೈಮ್ ಮಿನಿಸ್ಟರ್ ಆಗಿರಲಿ, ಒಬ್ಬರು CM ಆಗಿರಲಿ, ex-CM ಆಗಿರಲಿ, ಒಬ್ಬ ಕ್ರಿಕೆಟಿಗರ್ ಆಗಿರಲಿ, ಅಥವಾ ಅಂಬಾನಿ ಆಗಿರಲಿ, ಅಥವಾ ಒಬ್ಬ ಬಿಕಾರಿ ಆಗಿರಲಿ, ಅಂದರೆ ತುಂಬ ಕಡು ಬಡತನದಲ್ಲಿ ಇರತಕ್ಕಂತಹ ಒಬ್ಬ ಭಿಕ್ಷುಕ ಆಗಿರಲಿ, ಎಲ್ಲರೂ ಕೂಡ ಕಾನೂನಿನ ಮುಂದೆ ಸಮಾನರು. ಅಂದರೆ ಒಬ್ಬ ಬಿಕಾರಿ ಮರ್ಡರ್ ಮಾಡಿದ್ರೆ ಏನು ಕಾನೂನಾತ್ಮಕವಾಗಿ ಶಿಕ್ಷೆನ ನೀಡಬೇಕೋ ಅದೇ ಈ ದೇಶದ ಅತ್ಯಂತ ಶ್ರೀಮಂತ ವ್ಯಕ್ತಿ ಅಥವಾ ವ್ಯಕ್ತಿಯ ಮಗ ಆ ಒಂದು ಹೀನಾಯ ಕೃತ್ಯವನ್ನು ಅಥವಾ ಆ ಒಂದು ವೈಲೆನ್ಸ್ ಅಥವಾ ಆ ಒಂದು ಕೇಸನ್ನು ಮಾಡಿದ್ರೆ ಅವನಿಗೂ ಕೂಡ ಅದೇ ಶಿಕ್ಷೆ. ಅರ್ಥ ಆಯ್ತಲ್ಲ? ಈಗ ಫಾರ್ ಎಕ್ಸಾಂಪಲ್, ಮರ್ಡರ್ಗೆ 15 ವರ್ಷ ಜೈಲು ಶಿಕ್ಷೆ ಇದೆ ಅಂದ್ಕೊಳ್ಳಿ. ಒಬ್ಬ ಚಿಕ್ಕ ಭಿಕ್ಷುಕ ಆ ಮರ್ಡರನ್ನು ಮಾಡಿದ್ರು ಕೂಡ ಅವ್ನಿಗೆ ಅದೇ ಶಿಕ್ಷೆ ಕೊಡಬೇಕಾಗುತ್ತೆ. ಆ್ಯಂಡ್ ಅಂಬಾನಿ ಮಾಡಿದ್ರು ಕೂಡ ಅದೇ ಶಿಕ್ಷೆ ಕೊಡಬೇಕಾಗುತ್ತೆ. ಜಸ್ಟ್ ಫಾರ್ ರೆಫರೆನ್ಸ್ ಹೇಳ್ತಾ ಇದ್ದೀನಿ. ಐ ಡೋಂಟ್ ಮೀನ್ ಎನಿಥಿಂಗ್ ನೆಗೆಟಿವ್ ಆರ್ ಬ್ಯಾಡ್ ಫಾರ್ ದಿ ಎಲೀಟ್. ರೈಟ್, ನೆಕ್ಸ್ಟ್ ಇದಕ್ಕೆ ಸಂಬಂಧಪಟ್ಟಂತೆ EP ರಾಯಪ್ಪ ಕೇಸ್ ಇದೆ. ಹೇಳುತ್ತೆ, ಈಕ್ವಾಲಿಟಿ ಇಸ್ ಅ ಡೈನಮಿಕ್ ಕಾನ್ಸೆಪ್ಟ್ ಆ್ಯಂಡ್ ಆರ್ಬಿಟ್ರರಿ ಆ್ಯಕ್ಷನ್ಸ್ ಶಾಲ್ ವೈಲೇಟ್ ಆರ್ಟಿಕಲ್ 14. ಅಂದರೆ ಆರ್ಬಿಟ್ರರಿ ಅಂತ ಹೇಳಿದ್ರೆ ಏನಾದರೂ ಒಂದು ಶ್ರೀಮಂತಿಕೆ ಆಧಾರದ ಮೇಲೆ ಅಥವಾ ಮಸಲ್ ಪವರು, ಮನಿ ಪವರ್ ಆಧಾರದ ಮೇಲೆ ರಾಜ್ಯ ಈ ಆರ್ಟಿಕಲನ್ನು ಉಲ್ಲಂಘನೆ ಮಾಡಿದ್ರೆ ಅದು ವೈಲೇಷನ್ ಆಫ್ ಫಂಡಮೆಂಟಲ್ ರೈಟ್ ಅಂತ ಹೇಳಲಾಗುತ್ತೆ. ಸುಪ್ರೀಂ ಕೋರ್ಟ್ ಹೇಳಿದೆ. ಸೊ ಸಿಂಪಲ್ಲು, ಆರ್ಟಿಕಲ್ 14 ಈಕ್ವಾಲಿಟಿ ಬಿಫೋರ್ ಲಾ, ಕಾನೂನಿನಲ್ಲಿ ಸಮಾನತೆಯನ್ನು ಕೋರುವಂತಹ ಆರ್ಟಿಕಲ್ ಯಾವುದು? ಆರ್ಟಿಕಲ್ 14. ಆರ್ಟಿಕಲ್ 14 ಗ್ಯಾರಂಟೀಸ್ ಈಕ್ವಾಲಿಟಿ ಬಿಫೋರ್ ದಿ ಲಾ ಟು ಹೂಮ್, ಯಾರೇ ವ್ಯಕ್ತಿಗೆ. ಇದರ ಅರ್ಥ ಏನು ಗೊತ್ತಾ? ನಮ್ಮ ಭಾರತ ಸಂವಿಧಾನದ ಭಾಗ 3ರಲ್ಲಿ ಇರ್ತಕ್ಕಂಥ ಅಂಶಗಳು ಎಲ್ಲರಿಗೂ ಕೂಡ ಎಲ್ಲ ಅಂಶಗಳು ಬರಲ್ಲ. ಇಲ್ಲಿ ಕೆಲವೊಂದಿಷ್ಟು ಅಂಶಗಳು ನಮ್ಮ ಸಿಟಿಸನ್ಸ್ ಮಾತ್ರ ಇರುತ್ತೆ.
ಅಂದರೆ ನಮ್ಮ ಭಾರತೀಯ ನಾಗರಿಕರಿಗೆ ಮಾತ್ರ ಇರುತ್ತೆ. ಕೆಲವೊಂದಿಷ್ಟು ಫಾರಿನರ್ಸ್ಗೆ ಅವ್ರಿಗೂ ಕೂಡ ಇರುತ್ತೆ. ಈ ಆರ್ಟಿಕಲ್ 14 ಈಸ್ ಒನ್ ಸಚ್ ಆರ್ಟಿಕಲ್ ವಿಚ್ ಇಸ್ ಅಪ್ಲಿಕೇಬಲ್ ಟು ಬೋತ್ ಫಾರ್ ಸಿಟಿಸನ್ಸ್ ಆಸ್ ವೆಲ್ ಆಸ್ ಫಾರಿನರ್ಸ್. ಸಿಟಿಸನ್ಸ್ ಮತ್ತು ಫಾರಿನರ್ಸ್ಗೆ ಅಪ್ಲಿಕೇಬಲ್ ಆಗ್ತಕ್ಕಂಥ ಆರ್ಟಿಕಲ್ 14. ಇದೊಂದೇ ಅಲ್ಲ, ಇನ್ನೂ ಹಲವಾರು ಆರ್ಟಿಕಲ್ ಇದಾವೆ, ಮುಂದೆ ಚರ್ಚೆ ಮಾಡ್ತೇನಂತೆ. ರೈಟ್, ನೆಕ್ಸ್ಟು ಆರ್ಟಿಕಲ್ 15, ದಿ ಸ್ಟೇಟ್ ಶಾಲ್ ನಾಟ್ ಡಿಸ್ಕ್ರಿಮಿನೇಟ್ ಅಗೇನ್ಸ್ಟ್ ಎನಿ ಸಿಟಿಸನ್ ಆನ್ ಗ್ರೌಂಡ್ಸ್ ಆಫ್ ಓನ್ಲಿ ರಿಲಿಜನ್, ರೇಸ್, ಕಾಸ್ಟ್, ಸೆಕ್ಸ್, ಪ್ಲೇಸ್ ಆಫ್ ಬರ್ತ್. ಈ ಹಿಂದೆ ಆರ್ಟಿಕಲ್ 14 ಏನು ಹೇಳುತ್ತೆ? ಕಾನೂನಿನ ಮುಂದೆ ಸಮಾನತೆಯನ್ನು ಹೇಳುತ್ತೆ. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಂತ ಹೇಳ್ಬಿಟ್ಟು, ಆ ಸಮಾನತೆಯನ್ನ ಕೇವಲ ಕಾನೂನಿನ ಮುಂದೆ ನಾಗರಿಕರು ಮಾತ್ರ ತೋರಿಸುವಂಥದ್ದಲ್ಲ, ರಾಜ್ಯ ಕೂಡ ತೋರಿಸ್ಬೇಕಾಗತ್ತೆ. ಯಾವುದರ ಆಧಾರದ ಮೇಲೆ? ಯಾವುದೇ ಕಾರಣಕ್ಕೂ ರಾಜ್ಯ ಅಂದರೆ ಸ್ಟೇಟು ಧರ್ಮ, ಮೂಲವಂಶ, ಜಾತಿ, ಲಿಂಗ, ಜನ್ಮಸ್ಥಳ ಅಥವಾ ಇವುಗಳಲ್ಲಿ ಯಾವುದರ ಒಂದರ ಆಧಾರದ ಮೇಲೆ ತನ್ನ ನಾಗರಿಕರ ವಿರುದ್ಧ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ಇಲ್ಲಿ ನೆನಪಿರಲಿ, ಸಿಟಿಸನ್ ಅಂತ ಹೇಳ್ತಾ ಇದೆ. ಓಕೆ, ವಿಚ್ ಮೀನ್ಸ್ ದಿಸ್ ಆರ್ಟಿಕಲ್ ಇಸ್ ಅಪ್ಲಿಕೇಬಲ್ ಟು ಸಿಟಿಸನ್ಸ್. ರೈಟ್, ಇದನ್ನ ಹೊರತಾಗಿಯೂ ಕೂಡ ಆರ್ಟಿಕಲ್ 15 ಅಡಿಯಲ್ಲಿ ಈಗ ನೀವು ಹೇಳ್ಬೋದು, ಸರ್ ಜಾತಿ, ಲಿಂಗ, ಧರ್ಮ ಇದರ ಆಧಾರದ ಮೇಲೆ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳ್ತೀರಾ, ಹಾಗಾದ್ರೆ ಮಡ್ರಾಸ ಮಾಡ್ಲಿಕ್ಕೆ ಅವಕಾಶ ಇದೆ, ಧರ್ಮಕ್ಕೆ ಅಂಟಿಕೊಂಡಂತೆ ಒಂದು ಶಾಲೆಗಳನ್ನು ತರಲಿಕ್ಕೆ ಅವಕಾಶ ಇದೆ, ಆಮೇಲೆ ಮಹಿಳೆಯರಿಗೆ ರಿಸರ್ವೇಷನ್ನ ಕೊಡ್ಲಿಕ್ಕೆ ಅವಕಾಶ ಇದೆ, ಮಕ್ಕಳಿಗೆ ರಿಸರ್ವೇಷನ್ನ ಕೊಡ್ಲಿಕ್ಕೆ ಅವಕಾಶ ಇದೆ, ತಾರತಮ್ಯ ಅಲ್ವಾ ಸರ್ ಅಂತ ನೀವು ಕೇಳ್ತೀರಾ. ಜಾತಿ ಆಧಾರದ ಮೇಲೆ ರಿಸರ್ವೇಷನ್ ಇದೆ. ಎಸ್, ಇದಕ್ಕೆ ಸ್ವತಃ ಸಂವಿಧಾನವೇ ಒಂದು ಅನುಕೂಲ ಮಾಡಿಕೊಟ್ಟಿದೆ. ಯಾಕಂದ್ರೆ ಭಾರತ ಸಂಸ್ಕೃತಿ ಅಥವಾ ಭಾರತದ ಒಂದು ನೀವು ಇತಿಹಾಸ ನೋಡಿದಾಗ ಇಲ್ಲಿ ಕೆಲವೊಂದಿಷ್ಟು ಜನಾಂಗಗಳು ಅಥವಾ ಕೆಲವೊಂದಿಷ್ಟು ಗುಂಪುಗಳನ್ನು ದೇ ವರ್ ಟ್ರೀಟೆಡ್ ವೆರಿ ಬ್ಯಾಡ್ಲಿ, ತುಂಬ ಹೀನಸ್ ಆಗಿ ತುಂಬ ಅವೈಜ್ಞಾನಿಕವಾಗಿ ಅವ್ರನ್ನ ಟ್ರೀಟ್ ಮಾಡಿದ್ರು. ಹಾಗಾಗಿ ಅವರನ್ನು ಮುನ್ನೆಲೆಗೆ ತರಬೇಕಾದ್ರೆ ಅವರಿಗೆ ಈ ರಾಜ್ಯದ ಕಡೆಯಿಂದ ಒಂದು ಪುಷ್ ಬೇಕಾಗಿತ್ತು, ಒಂದು ಸಪೋರ್ಟ್ ಬೇಕಾಗಿತ್ತು. ಹಾಗಾಗಿ ಪಾಸಿಟಿವ್ ಡಿಸ್ಕ್ರಿಮಿನೇಷನ್ ಅಂತ ಕರಿತೀವಿ, ಸಕಾರಾತ್ಮಕವಾದ ಒಂದು ಡಿಸ್ಕ್ರಿಮಿನೇಷನ್, ಸಕಾರಾತ್ಮಕ ತಾರತಮ್ಯ. ಅಂದರೆ ಮಹಿಳೆಯರಿಗೆ ರಿಸರ್ವೇಷನ್ ಕೊಡೋದು. ಯಾಕೆ ಕೊಡೋದು? ಅವರು ಮುಂದೆ ಬರಲಿ ಅಂತ ಹೇಳ್ಬಿಟ್ಟು. ಬಿಕಾಸ್ ಮಹಿಳೆಯರಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಸನ್ನು ಅವ್ರಿಗೇನು ಬೆಟರ್ ಆಗಿ ಪುರುಷರು ವ್ಯಕ್ತಪಡಿಸಲಿಕ್ಕೆ ಅಥವಾ ಸಮಾಜದಲ್ಲಿ ಡಿಸ್ಕಸ್ ಮಾಡ್ಲಿಕ್ಕೆ ಆಗಲ್ಲ, ಕನ್ವೆ ಮಾಡ್ಲಿಕ್ಕೆ ಆಗಲ್ಲ. ಹಾಗಾಗಿ ಈ ಅಂಶಗಳನ್ನು ಗಮನದಲ್ಲಿಟ್ಕೊಂಡು ಆರ್ಟಿಕಲ್ 15 ತಾರತಮ್ಯ ಇರಬಾರ್ದು ಅಂತ ಇದ್ರೂ ಕೂಡ ಈ ಮಹಿಳೆಯರು, ಮಕ್ಕಳು ಹಾಗೂ ಸಾಮಾಜಿಕ ಮತ್ತು ಶೈಕ್ಷಣಿಕವಾಗಿ ಹಿಂದುಳಿದಂತಹ ವರ್ಗಗಳಿಗೆ ವಿಶೇಷ ಉಪಬಂಧವನ್ನ ಮಾಡದಂತೆ ರಾಜ್ಯವನ್ನ ಪ್ರತಿಬಂಧಿಸುವಂತಿಲ್ಲ ಅಂತ ಈ ಆರ್ಟಿಕಲ್ ಹೇಳುತ್ತೆ. ಸ್ಟೇಟ್ ಆಫ್ ಮಡ್ರಾಸ್ ಮತ್ತು ಚಂಪಕ್ ದೊರೈರಾಜನ್ ಕೇಸಲ್ಲಿ ಇದೇ ಹೇಳಿದೆ. ಯಾವುದೇ ಕಾರಣಕ್ಕೂ ಬ್ಯಾಕ್ವರ್ಡ್ ಕ್ಲಾಸಸ್ ಏನಿದಾರಲ್ಲ, ಹಿಂದುಳಿದ ವರ್ಗದವರು, ಅವ್ರಿಗೋಸ್ಕರ ಮಾಡಿದಂತಹ ಅಮೆಂಡ್ಮೆಂಟ್ಸು ಆರ್ಟಿಕಲ್ 15 ಉಲ್ಲಂಘನೆ ಆಗಲ್ಲ. ರೈಟ್, ಆರ್ಟಿಕಲ್ 12, 13, 14, 15. ಮತ್ತೊಂದು ಸ್ಮಾಲ್ ಸಜೆಷನ್ ಕೊಡ್ತೀನಿ. ನಿಮ್ಮ ರಿವಿಷನ್ ಹೆಂಗಿರಬೇಕು ಅಂದರೆ, ನೆಕ್ಸ್ಟ್ 50 ಡೇಸು ಇವತ್ತೇನು ಓದಿರ್ತೀರ 24 hours ಆದಮೇಲೆ ಪುನಃ ಒಂದು 15 ನಿಮಿಷ 20 ನಿಮಿಷ ಓದಿದನ್ನೆಲ್ಲ ರಿವೈಸ್ ಮಾಡ್ಕೊಳ್ಳಿ. ಅದಾದಮೇಲೆ ಮತ್ತೆ ಪುನಃ 3-4 ದಿನ ಬಿಟ್ಟು 1 hour ಕೂತ್ಕೊಂಡು ಎಲ್ಲ ರಿವಿಷನ್ ಮಾಡ್ಕೊಳ್ಳಿ. ಈ ರೀತಿ ಮಾಡ್ಕೊಂಡು ಹೋದರೆ ನಿಮ್ಮ ಒಂದು ಮೆಮೊರಿ ಏನಿರುತ್ತೆ, ರಿಟೆನ್ಷನ್ ಇರುತ್ತೆ, ತುಂಬ ಸ್ಟ್ರಾಂಗ್ ಆಗಿರುತ್ತೆ ಅದು. ಫೈನ್. ಆರ್ಟಿಕಲ್ 15 ಪ್ರೊಹಿಬಿಟ್ಸ್ ಡಿಸ್ಕ್ರಿಮಿನೇಷನ್ ಆನ್ ವಿಚ್ ಆಫ್ ದಿ ಫಾಲೋವಿಂಗ್ ಗ್ರೌಂಡ್ಸ್. 15ನೇ ಅನುಚ್ಛೇದವು ಈ ಕೆಳಗಿನ ಯಾವುಗಳ ಅಥವಾ ಯಾವ ಆಧಾರಗಳ ಮೇಲೆ ತಾರತಮ್ಯವನ್ನು ನಿಷೇಧಿಸುತ್ತದೆ? ಆಬ್ವಿಯಸ್ಲಿ ಆಪ್ಷನ್ ಬಿ. ಆರ್ಟಿಕಲ್ 16 ಏನು ಹೇಳುತ್ತೆ? ಈಗ 15 ರಾಜ್ಯ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ. ಯಾವುದರಲ್ಲಿ ಎಕ್ಸಾಕ್ಟ್ಲಿ ತಾರತಮ್ಯ ಮಾಡೋ ಹಾಗಿಲ್ಲ ಅಂತ ಹೇಳುತ್ತೆ? ಆರ್ಟಿಕಲ್ 16 ಅನುಚ್ಛೇದ 16, ರಾಜ್ಯದ ಅಧೀನದಲ್ಲಿ ಇರ್ತಕ್ಕಂತಹ ಯಾವುದೇ ಒಂದು ಹುದ್ದೆ ಅಥವಾ ಪದಕ್ಕೆ ಸಂಬಂಧಿಸಿದಂತೆ ನಿಯೋಜನೆ ಅಥವಾ ನೇಮಕದ ವಿಷಯದಲ್ಲಿ ಎಲ್ಲಾ ನಾಗರಿಕರಿಗೂ ಸಮಾನ ಅವಕಾಶವಿರತಕ್ಕದ್ದು. ಈ ಹಿಂದೆ ಆರ್ಟಿಕಲ್ 15ರಲ್ಲಿ ಏನೊಂದು ಎಕ್ಸೆಪ್ಷನ್ ಇತ್ತು ನೋಡಿ, ಆ ಎಕ್ಸೆಪ್ಷನ್ ಇಲ್ಲೂ ಕೂಡ ಇದೆ. ಅಂದರೆ ಹಿಂದುಳಿದಂತಹ ವರ್ಗಗಳಿಗೆ ಸಂಬಂಧಪಟ್ಟಂತೆ ರಿಸರ್ವೇಷನ್ ಅನ್ನ ಕೊಡಲಿಕ್ಕೆ ಇಲ್ಲಿ ಯಾವುದೇ ರೀತಿಯಾದಂಥ ನಿರ್ಬಂಧವಿಲ್ಲ. ಒಂದು ಕಡೆ ಸಮಾನ ಅವಕಾಶ ಇರಬೇಕು ಅಂತ, ಕೊಡಬೇಕು ಅಂತ ರಾಜ್ಯಕ್ಕೆ ಆರ್ಟಿಕಲ್ 16 ಹೇಳಿದ್ರು ಕೂಡ ಆ ಸಮಾನ ಅವಕಾಶ ಅದರ ಅರ್ಥ ಹಿಂದುಳಿದಂತಹ ವರ್ಗಗಳಿಗೆ ಯಾವುದೇ ರೀತಿಯಾದಂತಹ ರಿಸರ್ವೇಷನ್ ಬೆನಿಫಿಟ್ ನೀಡದೇ ಇರೋದಲ್ಲ. ರೈಟ್. ಸೊ ಇದು ಆರ್ಟಿಕಲ್ 16 ಬರುತ್ತೆ. ಇಂದಿರಾ ಸೋನಿ ಮತ್ತು ಯೂನಿಯನ್ ಆಫ್ ಇಂಡಿಯಾ ಕೇಸಲ್ಲಿ 27% ರಿಸರ್ವೇಷನ್ OBCಸ್ಗೆ ನೀಡಲಾಗಿದೆ. ಆ್ಯಂಡ್ ಇದ್ರ ಜೊತೆಗೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇಂದಿರಾ ಸೋನಿ ಕೇಸಲ್ಲಿ ಯಾವುದೇ ಕಾರಣಕ್ಕೂ ಓವರಾಲ್ ರಿಸರ್ವೇಷನನ್ನು 50%ಗೆ ಮೀರಿದಿರೋ ರೀತಿಯಲ್ಲಿ ನೀವು ಗಮನ ಹರಿಸ್ಕೋಬೇಕು ಅಂತ ಹೇಳ್ತಾರೆ. ಈಗ ಸದ್ಯಕ್ಕೆ ಕರ್ನಾಟಕದಲ್ಲಿ ಕಳೆದ ಒಂದು 5-6 ತಿಂಗಳಲ್ಲಿ ಹಲವಾರು ನೋಟಿಫಿಕೇಶನ್ಸನ್ನು, ಎಕ್ಸಾಮ್ಸನ್ನು ಕ್ಯಾನ್ಸಲ್ ಮಾಡಿ ಇವತ್ತು ಕೂಡ ಸುಪ್ರೀಂ ಹೈಕೋರ್ಟಲ್ಲಿ ಒಂದು ಕೇಸ್ ಇತ್ತು ರಿಲೇಟೆಡ್ ಟು KS ಎಕ್ಸಾಮ್. ಇಟ್ ಈಸ್ ಬೇಸಿಕಲಿ ರಿಲೇಟೆಡ್ ಟು ದಿಸ್ ರಿಸರ್ವೇಷನ್ ವೈಲೇಷನ್. ಕರೆಕ್ಟಾ? ಸೊ ಇಂದಿರಾ ಸೋನಿ ಕೇಸ್ ಆರ್ಟಿಕಲ್ 16 ಯಾವುದಕ್ಕೆ ಸಂಬಂಧಪಟ್ಟಿದ್ದು? OBC ರಿಸರ್ವೇಷನ್ 27% OBC ಕೊಡಬೇಕು. ಆ್ಯಂಡ್ ಓವರಾಲ್ SC ST OBC ಇನ್ನುಳಿದಂಥ ಅದರ್ ರಿಸರ್ವೇಷನನ್ನು ನೀವು 50%ಗೂ ಹೆಚ್ಚು ಮೀರಿಸುವಂತಿಲ್ಲ ಅಂತ ಹೇಳುತ್ತೆ. ಇಲ್ಲಿ EWS ರಿಸರ್ವೇಷನ್ ಬರುತ್ತೆ 10%. ದಟ್ ಈಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ಐ ವಿಲ್ ಡಿಸ್ಕಸ್ ಇನ್ ಇಂಪಾರ್ಟೆಂಟ್ ಅಮೆಂಡ್ಮೆಂಟ್ಸ್. ಓಕೆ.
ಅಂಡರ್ ಆರ್ಟಿಕಲ್ 16 ಈಕ್ವಾಲಿಟಿ ಆಫ್ ಅಪರ್ಚುನಿಟಿ ಇಸ್ ಪ್ರೊವೈಡೆಡ್ ಇನ್ ಮ್ಯಾಟರ್ಸ್ ಆಫ್ ಯಾವುದಕ್ಕೆ ಪಬ್ಲಿಕ್ ಎಂಪ್ಲಾಯ್ಮೆಂಟ್ ಸಾರ್ವಜನಿಕ ನಿಯೋಜನೆಗೆ ಸಂಬಂಧಪಟ್ಟಂತೆ ಆರ್ಟಿಕಲ್ 16 ಇರುತ್ತೆ. ಆರ್ಟಿಕಲ್ 17 ಹೇಳುತ್ತೆ ಇಟ್ ಈಸ್ ಅನ್ ಆಬ್ಸಲ್ಯೂಟ್ ರೈಟ್ ಅಂತ ಕರಿತೀವಿ. ಆರ್ಟಿಕಲ್ 17 ಅನ್ನು ನಾವು ಇದನ್ನ ಸ್ವತಃ ಡಾಕ್ಟರ್ BR ಅಂಬೇಡ್ಕರ್ ಅವರೇ ಆಬ್ಸಲ್ಯೂಟ್ ರೈಟ್ ಅಂತ ಕರೀತಾರೆ. ವೈ? ಯಾಕಂದ್ರೆ ಇದಕ್ಕೆ ಯಾವುದೇ ರೀತಿಯಾದಂತಹ ಸಮಜಾಯಿಷಿ ಕೊಡುವಂತಹ ಅವಶ್ಯಕತೆ ಇಲ್ಲ. ಇಲ್ಲಿ ಈ ಒಂದು ಹಕ್ಕಿನ ಉಲ್ಲಂಘನೆ ಆದ್ರೆ ಇಟ್ ಈಸ್ ನಾನ್ ಬೇಲೇಬಲ್ ಕೇಸ್ ಆಗುತ್ತೆ. ಅಬ್ಸಲ್ಯೂಟ್ಲಿ ಫಾರ್ಬಿಡನ್ ಅಂದ್ರೆ ಅಸ್ಪೃಶ್ಯತೆಯನ್ನ ಯಾವುದೇ ಒಂದು ರೂಪದಲ್ಲೂ ಕೂಡ ನಾವು ಆಚರಣೆ ಮಾಡಬಾರದು, ಅದನ್ನ ನಿಷೇಧಿಸಲಾಗಿದೆ ಅಂತ ಆರ್ಟಿಕಲ್ 17 ಹೇಳುತ್ತೆ. ಅನ್ಟಚಬಿಲಿಟಿ ಇಸ್ ಅಬಾಲಿಶ್ಡ್ ಅಂಡ್ ಇಟ್ಸ್ ಪ್ರಾಕ್ಟೀಸ್ ಇನ್ ಎನಿ ಫಾರ್ಮ್ ಇಸ್ ಫಾರ್ಬಿಡನ್. ಪ್ರಾಕ್ಟೀಸ್ ಇನ್ ಎನಿ ಫಾರ್ಮ್ ಅಂದರೆ ಅವ್ರ ಜೊತೆ ಕೂತ್ಕೊಳ್ಳೋದಾಗಿರ್ಬೋದು, ಅಥವಾ ಊಟ ಕೊಡೋದಾಗಿರ್ಬೋದು, ಬೇರೆ ತಟ್ಟೆಯಲ್ಲಿ ಕೊಡೋದಾಗಿರ್ಬೋದು, ಇವೆಲ್ಲವೂ ಕೂಡ ಅಸ್ಪೃಶ್ಯತೆಯ ಬೇರೆ ಬೇರೆ ರೂಪಗಳು ಅಥವಾ ಸ್ವರೂಪಗಳು. ಅದನ್ನು ಯಾವುದೇ ರೀತಿಯಲ್ಲೂ ಕೂಡ ಆಚರಣೆ ಮಾಡಬಾರ್ದು ಅಂತ ಹೇಳೋದು ಯಾವುದು? ಆರ್ಟಿಕಲ್ 17 ಹೇಳುತ್ತೆ. ರೈಟ್. ಇದಕ್ಕೆ ಸಂಬಂಧಪಟ್ಟಂಥ ಕೇಸು ಪೀಪಲ್ಸ್ ಯೂನಿಯನ್ ಫಾರ್ ಡೆಮೋಕ್ರೆಟಿಕ್ ರೈಟ್ಸ್ ಕೇಸ್. ಇದು ಅಷ್ಟೊಂದು ಇಂಪಾರ್ಟೆಂಟ್ ಇಲ್ಲ, ಡೋಂಟ್ ವರಿ. ಉಳಿದಂಥ ಕೇಸಸ್ ಇಂಪಾರ್ಟೆಂಟು. ಓಕೆ, ಎಸ್, ನೆನಪಿರಲಿ, ಇದೊಂದು ಇಂಪಾರ್ಟೆಂಟ್ ಪಾಯಿಂಟು. ಆರ್ಟಿಕಲ್ 17 ಕೇವಲ ರಾಜ್ಯದ ವಿರುದ್ಧ ಮಾತ್ರ ಅಲ್ಲ, ಇಲ್ಲಿ ಖಾಸಗಿ ವ್ಯಕ್ತಿಗಳ ವಿರುದ್ಧ ಕೂಡ ಇದು ಅಪ್ಲಿಕೇಬಲ್ ಆಗುತ್ತೆ, ಅನ್ವಯ ಆಗುತ್ತೆ. ಅಂದರೆ ಆರ್ಟಿಕಲ್ 12 ಅಲ್ಲಿ ಈ ಹಕ್ಕುಗಳನ್ನು ನಾವು ರಾಜ್ಯದ ವಿರುದ್ಧ ತಗೊಳ್ತಾ ಇದ್ದೀವಿ ಅಂತ ಏನು ಹೇಳ್ಕೊಂಡ್ವಲ್ವಾ, ಇಲ್ಲಿ ಕೆಲವೊಂದಿಷ್ಟು ರೈಟ್ಸ್ ಹೆಂಗಿದೆ ಅಂದರೆ, ಫಾರ್ ಎಕ್ಸಾಂಪಲ್ ಆರ್ಟಿಕಲ್ 19 ಕ್ಲಾಸ್ 1 ಆಗಿರ್ಬೋದು, ಆರ್ಟಿಕಲ್ 22 ಆಗಿರ್ಬೋದು, ಅಥವಾ ಆರ್ಟಿಕಲ್ 32 ಆಗಿರ್ಬೋದು, ಆರ್ಟಿಕಲ್ 17 ಆಗಿರ್ಬೋದು, ಇದನ್ನು ಖಾಸಗಿ ವ್ಯಕ್ತಿಗಳ ವಿರುದ್ಧವೂ ಕೂಡ ನಾವು ಅನ್ವಯಿಸ್ಬೋದು. ಹಾಗಾಗಿ ಆರ್ಟಿಕಲ್ 17 ರಾಜ್ಯ ಮತ್ತು ಖಾಸಗಿ ವ್ಯಕ್ತಿಗಳು ಇಬ್ಬರಿಂದಲೂ ಕೂಡ ಒಂದು ಗುಂಪಿಗೆ ಅಥವಾ ವ್ಯಕ್ತಿಗೆ ಪ್ರೊಟೆಕ್ಷನನ್ನು ನೀಡುತ್ತೆ. ಯಾವ ನಿಟ್ಟಿನಲ್ಲಿ ಪ್ರೊಟೆಕ್ಷನ್? ಅನ್ಟಚಬಿಲಿಟಿ, ಅಸ್ಪೃಶ್ಯತೆಯನ್ನು ಯಾರು ಆಚರಿಸಬಾರ್ದು. ಆರ್ಟಿಕಲ್ 17 ಡೀಲ್ಸ್ ವಿತ್ ದಿ ಅಬಾಲಿಷನ್ ಆಫ್ ವಾಟ್? ಅನ್ಟಚಬಿಲಿಟಿ. ಆರ್ಟಿಕಲ್ 18 ಯಾವುದೇ ಕಾರಣಕ್ಕೂ ಒಬ್ಬ ವ್ಯಕ್ತಿ ಭಾರತೀಯ ನಾಗರಿಕನಾಗಿದ್ದಾನೆ ಅಂದಮೇಲೆ ಅವನು ಯಾವುದೇ ರೀತಿಯಾದಂತಹ ಟೈಟಲನ್ನು ಹೊಂದೋ ಹಾಗಿಲ್ಲ. ನೋ ಟೈಟಲ್ ಅಥವಾ ಯಾವುದೇ ಬಿರುದನ್ನು ಪಡೆಯೋ ಹಾಗಿಲ್ಲ. ಯಾಕೆ ಬೇಕಾಗಿತ್ತದು? ಈಗ ಬ್ರಿಟಿಷರ ಕಾಲದಲ್ಲಿ ಸರ್, ರಾಜಾರಾವ್, ರಾಜ ಬಹದ್ದೂರ್, ಈ ರೀತಿಯಾದಂತಹ ಬೇರೆ ಬೇರೆ ಟೈಟಲ್ಸ್ಗಳಿತ್ತು, ಹೌದಲ್ವಾ? ಫಾರ್ ಎಕ್ಸಾಂಪಲ್ ಸರ್ ಎಂ ವಿಶ್ವೇಶ್ವರಯ್ಯ ಅಂತ ಕರಿತೀವಿ, ಆಮೇಲೆ ರಾಜ್ ಬಹದ್ದೂರ್ ಅಂತ ಸುಮಾರು ಕಡೆ ನೀವು ಕೇಳಿರ್ತೀರ. ಇದು ಆಗಿನ ಸಂದರ್ಭದಲ್ಲಿ ಬ್ರಿಟಿಷರು ಆ ವ್ಯಕ್ತಿಗಳು ಕೊಟ್ಟಂತಹ ಕೊಡುಗೆಯನ್ನು ಕನ್ಸಿಡರ್ ಮಾಡಿ ಕೆಲವೊಂದ್ಸರಿ ಆ ಕೊಡುಗೆ ಅಲ್ಲದೆ ಅವರು ಆ ಒಂದು ಬ್ರಿಟಿಷರಿಗೆ ಏನು ಒಳ್ಳೆಯವರಾಗಲಿಕ್ಕೆ ಅವರ ಪರವಾಗಿ ಕೆಲಸ ಮಾಡ್ತಾ ಇದ್ರು, ಅಂಥವ್ರಿಗೂ ಕೂಡ ಒಂದು ಈ ಸ್ಪೆಷಲ್ ಕ್ಲಾಸನ್ನು ಕ್ರಿಯೇಟ್ ಮಾಡಿ ಅವ್ರಿಗೆ ಈ ಥರ ರೆಕಗ್ನೇಷನ್ ಕೊಡ್ತಾ ಇತ್ತು. ಅದರಿಂದ ಏನಾಗ್ತಾ ಇತ್ತು, ಈ ಬ್ರಿಟಿಷ್ ರಿಕಗ್ನೈಸ್ಡ್ ಟೈಟಲ್ ಅಂತ ಹೇಳಿದ್ರೆ ಅವ್ರಂಥ ಎಲೀಟ್ ಕ್ಲಾಸ್ ಥರ, ಅಪ್ಪರ್ ಕ್ಲಾಸ್ ಥರ ಅವ್ರನ್ನ ಟ್ರೀಟ್ ಮಾಡಲಾಗ್ತಾ ಇತ್ತು. ಸೊ ಇದು ಕೂಡ ಒಂದು ಫಾರ್ಮ್ ಆಫ್ ಡಿಸ್ಕ್ರಿಮಿನೇಷನ್ ಅಲ್ವಾ, ತಾರತಮ್ಯದ ಒಂದು ಸ್ವರೂಪ ಅಲ್ವಾ ಇದು. ಹಾಗಾಗಿ ಈ ತಾರತಮ್ಯ ಸ್ವತಂತ್ರ ಸಿಕ್ಕ ಮೇಲೆ, ಸಂವಿಧಾನ ಜಾರಿಗೆ ಬಂದ ಮೇಲೆ ಇರಬಾರ್ದು ಅಂತ ಹೇಳ್ಬಿಟ್ಟು ಆರ್ಟಿಕಲ್ 18 ಜಾರಿಗೆ ತರಲಾಗುತ್ತೆ. ಆರ್ಟಿಕಲ್ 18 ಕಂಪ್ಲೀಟ್ ಆಗಿ ಎಲ್ಲ ಬಿರುದನ್ನು ಬ್ಯಾನ್ ಮಾಡಲ್ಲ. ಇಲ್ಲಿ 2 ಬಗೆಯ ಬಿರುದುಗಳಿಗೆ ಮಾತ್ರ ಅವಕಾಶ ಇರುತ್ತೆ. ನೀವು ಕೇಳಿರ್ಬೋದು, ಮೇಜರು, ಅಡ್ಮಿರಲ್ಲು ಅಲ್ವಾ, ಕರ್ನಲ್ಲು ಅಂತ ಹೇಳ್ಬಿಟ್ಟು. ಸೊ ಅದರ ಅರ್ಥ ಇಲ್ಲಿ ಮಿಲಿಟರಿ ಮತ್ತು ಎಜುಕೇಷನಲ್ ಟೈಟಲ್ಸನ್ನು ಹೊರತುಪಡಿಸಿ ಇನ್ನುಳಿದಂತಹ ಎಲ್ಲ ಟೈಟಲ್ಸನ್ನು ಕೂಡ ಬ್ಯಾನ್ ಮಾಡಲಾಗುತ್ತೆ. ಕರೆಕ್ಟ್. ಸೊ ಮಿಲಿಟರಿ ಅಂದರೆ ಈ ಥರ ಮೇಜರು, ಅಡ್ಮಿರಲ್, ಈ ಥರ. ಈ ಎಜುಕೇಷನಲ್ ಟೈಟಲ್ಸ್ ಅಂದರೆ ಡಾಕ್ಟರೇಟ್, PhD ಪ್ರಧಾನ ಆಗಿರುತ್ತಲ್ವ, ಅಥವಾ PhD ಪಡ್ಕೊಂಡಿರ್ತಾರಲ್ವ, ಸೊ ಅವ್ರಿಗೆ ಡಾಕ್ಟರ್ ಅಂತ ಕರಿತೀವಿ. ಆ ರೀತಿಯಾದಂತಹ ಟೈಟಲ್ ಕೂಡ ಅವೈಲೇಬಲ್ ಇರುತ್ತೆ. ಇದಕ್ಕೆ ಸಂಬಂಧಪಟ್ಟಂತಹ ಆರ್ಟಿಕಲ್ ಯಾವುದು? ಬಾಲಾಜಿ ರಾಘವನ್ ಕೇಸ್. ಬಾಲಾಜಿ ರಾಘವನ್ ಕೇಸಲ್ಲಿ ಏನು ಹೇಳುತ್ತೆ, ಈ ನ್ಯಾಷನಲ್ ಅವಾರ್ಡ್ಸ್ ಏನಿದಾವೆ ನೋಡಿ, ಭಾರತ ರತ್ನ ಅಥವಾ ಆಮೇಲೆ ನಮ್ಮದು ಪದ್ಮವಿಭೂಷಣ, ಪದ್ಮಭೂಷಣ, ಪದ್ಮಶ್ರೀ, ಇವುಗಳೆಲ್ಲವನ್ನ ಟೈಟಲ್ಸ್ ಅಂತ ಕರೀಲಿಕ್ಕಾಗಲ್ಲ. ದೇ ಆರ್ ನಾಟ್ ಟೈಟಲ್ಸ್, ದೇ ಆರ್ ಜಸ್ಟ್ ಅವಾರ್ಡ್ಸ್ ಅಂತ ಯಾವುದು ಬಾಲಾಜಿ ರಾಘವನ್ ಕೇಸಲ್ಲಿ ಹಾಕಲಾಗಿದೆ. ಯಾಕಂದರೆ ಇದನ್ನು ಯಾರು ಈ ಪದ್ಮ ಪುರಸ್ಕೃತರು ಅಥವಾ ಭಾರತ ರತ್ನ ಪುರಸ್ಕೃತರು ಇರ್ತಾರಲ್ಲ, ಅವ್ರ ಹೆಸರನ್ನು ಎಲ್ಲಾದರೂ ಹಾಕುವಾಗ ಇದನ್ನು ಬಿರುದಿನ ರೀತಿ ಅವ್ರು ಬಳಸ್ಕೊಳ್ಬಾರ್ದಂತೆ. ರೈಟ್. ಸೊ ಹಾಗಾಗಿ ಇವೆಲ್ಲವೂ ಕೂಡ ಆರ್ಟಿಕಲ್ 18ಗೆ ಸಂಬಂಧಪಟ್ಟಂತೆ ಬಾಲಾಜಿ ರಾಘವನ್ ಕೇಸಲ್ಲಿ ಬರುತ್ತೆ. ವಿಚ್ ಆಫ್ ದಿ ಫಾಲೋವಿಂಗ್ ಟೈಟಲ್ಸ್ ಕ್ಯಾನ್ ಸ್ಟೇಟ್ ಕಾನ್ಫರ್ ಅಂಡರ್ ಆರ್ಟಿಕಲ್ 18 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಸೇನಾ ಮತ್ತು ವಿದ್ಯಾಸಂಬಂಧ ಅಥವಾ ಮಿಲಿಟರಿ ಆರ್ ಅಕಾಡೆಮಿಕ್ ಡಿಸ್ಟಿಂಕ್ಷನ್ಸ್ ಅಂತ ಹೇಳ್ಬೋದು. ನೆಕ್ಸ್ಟ್ ಆರ್ಟಿಕಲ್ 19 ಅತ್ಯಂತ ಪ್ರಮುಖವಾದಂತಹ ಅಸ್ತ್ರ ಇದು ಯಾರಿಗೆ? ಜನರಿಗೆ. ಇದರ ಅಡಿಯಲ್ಲಿ 6 ಬಗೆಯ ಹಕ್ಕುಗಳನ್ನು ನೀಡಲಾಗಿದೆ. ಇದರಲ್ಲಿ ಮೂಲತಃ 7 ಬಗೆಯ ಹಕ್ಕುಗಳಿದ್ದು, ರೈಟ್ ಟು ಪ್ರಾಪರ್ಟಿಯನ್ನು, ಆಸ್ತಿಯ ಹಕ್ಕನ್ನು ತೆಗೆದುಬಿಟ್ಟು ಸಾಂವಿಧಾನಿಕ ಹಕ್ಕನ್ನು ಮಾತ್ರ ಮಾಡಲಾಗಿದೆ. ನೆನಪಿರಲಿ,
ಒಂದು ಸ್ಮಾಲ್ ಪಾಯಿಂಟ್ ಇದೆ ಇಲ್ಲಿ. 2 ಬಗೆಯ ಹಕ್ಕುಗಳು ಬರ್ತವೆ, ಮೂಲಭೂತ ಹಕ್ಕುಗಳು ಅಥವಾ ಹಕ್ಕುಗಳು. ಒಂದು ಮೂಲಭೂತ ಹಕ್ಕುಗಳು, ಮತ್ತೊಂದು ಸಾಂವಿಧಾನಿಕ ಹಕ್ಕುಗಳು. ಮೂಲಭೂತ ಹಕ್ಕು ಅಂತ ಹೇಳಿದ್ರೆ ಆ ಹಕ್ಕನ್ನ ಭಾಗ 3ರ ಆರ್ಟಿಕಲ್ 12ರಿಂದ 35ರ ಅಡಿಯಲ್ಲಿ ಅಥವಾ ಇವುಗಳ ಮಧ್ಯೆ ಎಲ್ಲಾದರೂ ಒಂದು ಕಡೆ ಮೆನ್ಷನ್ ಮಾಡಿರಬೇಕು. ಇವುಗಳನ್ನು ಹೊರತುಪಡಿಸಿ ಸಂವಿಧಾನದಲ್ಲಿ ಇನ್ನುಳಿದಂಥ ಹಕ್ಕುಗಳಿದಾವೆ, ಅವುಗಳನ್ನು ಕೇವಲ ಸಾಂವಿಧಾನಿಕ ಹಕ್ಕು ಅಥವಾ ಕಾನ್ಸ್ಟಿಟ್ಯೂಷನಲ್ ರೈಟ್ ಅಂತ ಕರಿತೀವಿ. ಯಾಕಂದ್ರೆ ಕಾನ್ಸ್ಟಿಟ್ಯೂಷನಲ್ಲಿ ಮೆನ್ಷನ್ಡ್ ಆಗಿದ್ದೇವೆ, ಉಲ್ಲೇಖಗೊಂಡಿವೆ. ಹಾಗಾಗಿ ಅವುಗಳನ್ನ ಮೂಲಭೂತ ಹಕ್ಕು ಅನ್ನಲ್ಲ, ಯಾಕಂದ್ರೆ ಭಾಗ 3ರಲ್ಲಿಲ್ಲ. ಆ ರೀತಿ ಆರ್ಟಿಕಲ್ ರೈಟ್ ಟು ಪ್ರಾಪರ್ಟಿಯನ್ನ ಆರ್ಟಿಕಲ್ 19 ತೆಗೆದು ಆರ್ಟಿಕಲ್ 300A ಅಡಿಯಲ್ಲಿ ಸೇರಿಸಲಾಗಿದೆ. ಈಗ ನನ್ನ ಕಮೆಂಟ್ಸ್ ಅಲ್ಲಿ ಹೇಳಿ, ಯಾವ ತಿದ್ದುಪಡಿ ಮುಖಾಂತರ ಆರ್ಟಿಕಲ್ 300A ಅನ್ನ ಕೇವಲ ಕಾನ್ಸ್ಟಿಟ್ಯೂಷನಲ್ ರೈಟ್ ಆಗಿ ಡಿಕ್ಲೇರ್ ಮಾಡಲಾಯಿತು? ಕ್ಯಾನ್ ಯು ಆಲ್ ಟೆಲ್ ಮಿ? ರೈಟ್. ಸೊ ಆರ್ಟಿಕಲ್ ಅಥವಾ ರೈಟ್ ಟು ಪ್ರಾಪರ್ಟಿಗೆ ಹೋದ್ಮೇಲೆ ಸದ್ಯಕ್ಕೆ 6 ಬಗೆಯ ರೈಟ್ ಟು ಫ್ರೀಡಮ್ ಅಥವಾ ಸ್ವಾತಂತ್ರ್ಯದ ಹಕ್ಕುಗಳಿದಾವೆ. ಯಾವ್ಯಾವುದು? ಭಾರತದ ಎಲ್ಲ ನಾಗರಿಕರಿಗೂ ಕೂಡ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್, ಫ್ರೀಡಮ್ ಟು ಅಸೆಂಬಲ್ ಪೀಸ್ಫುಲಿ, ಫ್ರೀಡಮ್ ಟು ಫಾರ್ಮ್ ಅಸೋಸಿಯೇಷನ್ಸ್, ಫ್ರೀಡಮ್ ಟು ಮೂವ್ ಫ್ರೀಲಿ, ಫ್ರೀಡಮ್ ಟು ರಿಸೈಡ್ ಎನಿವೇರ್ ಇನ್ ಇಂಡಿಯಾ ಆ್ಯಂಡ್ ಟು ಪ್ರಾಕ್ಟೀಸ್ ಎನಿ ಪ್ರೊಫೆಷನ್. ವಾಕ್ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯ, ಶಾಂತಿಯುತವಾಗಿ ಸಭೆ ಸೇರುವುದು, ಸಂಘಗಳನ್ನು ರಚಿಸುವುದು, ಅಬಾಧಿತವಾಗಿ ಸಂಚರಿಸುವುದು, ಭಾರತದ ಯಾವುದೇ ಭಾಗದಲ್ಲಿ ನೆಲೆಸುವುದು ಮತ್ತು ಯಾವುದೇ ವೃತ್ತಿಯನ್ನು ನಡೆಸುವಂತಹ ಹಕ್ಕು. ಓಕೆ. ಬಟ್ ಇದೇ ಆರ್ಟಿಕಲ್ ಕೆಲವೊಂದಿಷ್ಟು ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅನ್ನ ಹೇರುತ್ತೆ, ಅಂದ್ರೆ ಕೆಲವೊಂದಿಷ್ಟು ನಿರ್ಬಂಧಗಳನ್ನ ಇಡುತ್ತೆ. ಈ ನಿರ್ಬಂಧಗಳನ್ನ ಪಾರ್ಲಿಮೆಂಟ್ ಡಿಸೈಡ್ ಮಾಡುತ್ತೆ. ಮೂಲತಃ ಒಂದು ನಿರ್ಬಂಧಗಳ ಪಟ್ಟಿಯನ್ನು ಎನ್ಹಾನ್ಸ್ ಮಾಡಬೇಕಾದ್ರೆ ಆ ಹಕ್ಕು ಪಾರ್ಲಿಮೆಂಟ್ಗೆ ಇರೋದು. ಸೊ ಈ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಯಾಕೆ ಬೇಕು ಅಂದರೆ, ನಮ್ಮ ಪರ್ಸ್ನಲ್ ಸ್ವಾತಂತ್ರ್ಯಗಳನ್ನು ನಾವು ಎಕ್ಸಸೈಸ್ ಮಾಡೋ ಭರದಲ್ಲಿ ಅಥವಾ ಚಲಾವಣೆ ಮಾಡುವಂತಹ ಭರದಲ್ಲಿ ಇತರರಿಗೆ ಅಥವಾ ರಾಜ್ಯದ ಒಂದು ಸೆಕ್ಯೂರಿಟಿಗೆ ಅಥವಾ ಲಾ ಆ್ಯಂಡ್ ಆರ್ಡರ್ಗೆ ಯಾವುದೇ ಕಾರಣಕ್ಕೂ ಧಕ್ಕೆಯನ್ನು ಉಂಟು ಮಾಡದೇ ಇರುವಂಥ ಪರಿಸ್ಥಿತಿ ಇರಲಿ ಅಂತ ಹೇಳ್ಬಿಟ್ಟು ಈ ರೀಸನೇಬಲ್ ರೆಸ್ಟ್ರಿಕ್ಷನ್ಸನ್ನು ಇಡಲಾಗಿದೆ. ಸೊ ನಿಮಗೆ ರೈಟ್ ಟು ಫ್ರೀಡಮ್ ಬರೋದಲ್ಲಿ ಆರ್ಟಿಕಲ್ 19 ಅಡಿಯಲ್ಲಿ, ಈ ರೀಸನೇಬಲ್ ರೆಸ್ಟ್ರಿಕ್ಷನ್ಸ್ ಅಥವಾ ನಿರ್ಬಂಧಗಳು ಬರೋದಲ್ಲಿ ಅದು ಕೂಡ ಆರ್ಟಿಕಲ್ 19 ಅಡಿಯಲ್ಲೇ ಬರುತ್ತೆ. ಕ್ಲಿಯರಾ? ನೆಕ್ಸ್ಟ್, ಇದಕ್ಕೆ ಸಂಬಂಧಪಟ್ಟಂತೆ ಮೇನಕಾ ಗಾಂಧಿ ಕೇಸ್ ಇದೆ. ಇದು ಈ ಫ್ರೀಡಮ್ ಆಫ್ ಸ್ಪೀಚ್ ಅಂಡ್ ಎಕ್ಸ್ಪ್ರೆಷನ್ ಇದೆಯಲ್ಲ, ಇದರ ಒಂದು ವಿಸ್ತಾರತೆಯನ್ನು ಎಕ್ಸ್ಪ್ಲೇನ್ ಮಾಡಿದೆ. ಇನ್ಫ್ಯಾಕ್ಟ್ ಆರ್ಟಿಕಲ್ 19 ಕ್ಲಾಸ್ 1 ಕ್ಲಾಸ್ ಎ ಮೇಲೆ ಕನಿಷ್ಠ 2 ಅವರ್ ಕ್ಲಾಸ್ ಮಾಡಬೇಕಾಗುತ್ತೆ. KS ಮತ್ತು UPSC ಪಾಯಿಂಟ್ ಆಫ್ ವ್ಯೂ ಹಲವಾರು ಅಂಶಗಳಿದ್ದಾವೆ. ನಿಮಗೆ ಈ ಆರ್ಟಿಕಲ್ ಬಳಸ್ಕೊಂಡು ಒಳ್ಳೆ ಬ್ಯೂಟಿಫುಲ್ ಆನ್ಸರ್ಸನ್ನು ಕೂಡ ಮೇನ್ಸಲ್ಲಿ ಬರಿಬೋದು. ಬಟ್ ನಿಮ್ಮ PC ಎಕ್ಸಾಮ್ಗೆ ದಿಸ್ ಈಸ್ ಮೋರ್ ದೆನ್ ಸಫಿಷಿಯೆಂಟ್. ಸುಮಾರು ಜನಕ್ಕೆ ಹೆಂಗಿರುತ್ತೆ ಅಂದರೆ, ಸರ್ ನಾನು ಆ ಪಾಯಿಂಟ್ ಓದಿದ್ದೀನಿ, ಆ ಪಾಯಿಂಟ್ ನೀವು ಕವರ್ ಮಾಡ್ತಾ ಇಲ್ಲ, ಆ ಮ್ಯಾಗ್ಝಿನ್ ಓದಿದ್ದೆ, ಆ ಬುಕ್ ಓದಿದ್ದೆ, ಆ ನೋಟ್ಸ್ ಓದಿದ್ದೆ, ನೀವು ಮಿಸ್ ಮಾಡ್ತಾ ಇದ್ದೀರಾ. ಮಿಸ್ ಮಾಡ್ತಾ ಇದ್ದೀನಿ, ಬೇಕು ಅಂತಲೇ ಮಿಸ್ ಮಾಡ್ತಾ ಇರೋದು. ಬಿಕಾಸ್ ಇಲ್ಲಿ ನಾವು ನನಗೆಲ್ಲ ಗೊತ್ತು ಅಂತ ತೋರಿಸ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ. ನಮಗೇನು ಬೇಕಿಲ್ಲಿ, ಎಕ್ಸಾಮಿನರ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಪರೀಕ್ಷಾ ದೃಷ್ಟಿಯಿಂದ ಏನು ಗೊತ್ತು ಮಾಡಿಸ್ಕೊಳ್ಬೇಕು ಅಷ್ಟನ್ನು ನಾವು ಗೊತ್ತು ಮಾಡಿಕೊಂಡು ಪಕ್ಕಾ ಮಾಡ್ಕೊಳ್ತಾ ಇದ್ದೀವಾ? ಬಿಕಾಸ್ ಪಾಲಿಟಿ ಒಂದೇ ನೀವು ಮಾಸ್ಟರ್ ಆಗಿಬಿಟ್ರೆ ಯಾರು ನಿಮ್ಮ ಕರೆದು ಜಾಬ್ ಕೊಡಲ್ಲ. ನೀವು ಇರೋಂತಹ 7ರಿಂದ 8 ಸಬ್ಜೆಕ್ಟನ್ನು ಎಲ್ಲ ಆ್ಯಂಗಲಿಂದ ಅಥವಾ ಪರೀಕ್ಷೆ ಆ್ಯಂಗಲಿಂದ ನೀವು ಮಾಸ್ಟರಿ ಮಾಡ್ಕೊಂಡ್ರೆ ಮಾತ್ರ ನಿಮಗೆ ಆ ಹುದ್ದೆ ಸಿಗುತ್ತೆ. ಓಕೆ. ಹೌ ಮೆನಿ ಫಂಡಮೆಂಟಲ್ ಫ್ರೀಡಮ್ಸ್ ಆರ್ ಆರ್ ಕರೆಂಟ್ಲಿ ಗ್ಯಾರಂಟೀಡ್ ಅಂಡರ್ ಆರ್ಟಿಕಲ್ 19 ಕ್ಲಾಸ್ 1 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್? ಈಗಾಗಲೇ ಹೇಳಿದೆ 6, 7ನೇದನ್ನು ತೆಗೆದು ಹಾಕಿದ್ದಾರೆ. ಎಲ್ಲಿ? ಆರ್ಟಿಕಲ್ 300A ಅಲ್ಲಿ. ನೆಕ್ಸ್ಟ್ ಆರ್ಟಿಕಲ್ 20, no person shall be prosecuted or punished for the same offense more than twice. ಇಲ್ಲಿ ನೆನಪಿರಲಿ, ಪ್ರಮುಖವಾಗಿ ಇಲ್ಲಿ 2 ಅಂಶಗಳು ಬರುತ್ತೆ ನಿಮಗೆ. ಆ್ಯಕ್ಚುಲಿ ಇಲ್ಲಿ 2 ಅಂಶ ಏನಪ್ಪ ಅಂತ ಹೇಳಿದ್ರೆ, ಇದಕ್ಕೆ ಡಬಲ್ ಜಿಯೋಪಾಡಿ ಅಂತ ಕರಿತೀವಿ. ಅಂದರೆ ಒಬ್ಬ ವ್ಯಕ್ತಿ ಏನಾದರೂ ಒಂದು ತಪ್ಪನ್ನು ಮಾಡಿದಾಗ ಅದೇ ತಪ್ಪಿಗೆ 2 ಬಾರಿ ಶಿಕ್ಷೆ ನೀಡೋ ಹಾಗಿಲ್ಲ. ಅದರ ಅರ್ಥ, ಈಗ ಫಾರ್ ಎಕ್ಸಾಂಪಲ್ ಒಬ್ಬ ವ್ಯಕ್ತಿ ಮರ್ಡರ್ ಮಾಡಿದಾನೆ ಅಂದ್ಕೊಳ್ಳಿ, ಆ ಮರ್ಡರ್ಗೆ ಈಗಾಗಲೇ ಒಂದು ಕೋರ್ಟ್ ಏನು ಮಾಡಿರುತ್ತೆ, ಶಿಕ್ಷೆಯನ್ನು ಪ್ರಕಟ ಮಾಡಿರುತ್ತೆ. ಮುಂದೆ ಈಗ 2026ರಲ್ಲಿ ಮರ್ಡರ್ ಮಾಡಿರ್ತಾನೆ. ಮುಂದೆ 2036ರಲ್ಲಿ ಪುನಃ ಸುಪ್ರೀಂ ಕೋರ್ಟ್ ಯಾವುದೋ ಒಂದು ಕೇಸಲ್ಲಿ ಮರ್ಡರ್ ಮಾಡಿದವ್ರಿಗೆ ಈ ರೀತಿ ಶಿಕ್ಷೆ ಆಗಬೇಕು ಅಂತ ಅದು ಏನಾದರೂ ಬದಲಾವಣೆ ಮಾಡಿದ್ರೆ, ಯಾವ ವ್ಯಕ್ತಿ ಈಗಾಗಲೇ ಶಿಕ್ಷೆಗೆ ಒಳಪಟ್ಟಿರ್ತಾನೋ ಅವನ್ನ ಪುನಃ ಕರೆದು ಮತ್ತೆ ಇನ್ನೊಂದ್ಸರಿ ಶಿಕ್ಷಿಸೋ ಹಾಗಿಲ್ಲ. ಸೊ ಹಾಗಾಗಿ ನೋ ಪರ್ಸನ್ ಶಾಲ್ ಬಿ ಪ್ರಾಸಿಕ್ಯೂಟೆಡ್ ಆ್ಯಂಡ್ ಪನಿಷ್ಡ್ ಫಾರ್ ದಿ ಸೇಮ್ ಅಫೆನ್ಸ್ ಮೋರ್ ದೆನ್ ಟ್ವೈಸ್. ಒಂದು ತಪ್ಪಿಗೆ ಒಂದೇ ಬಾರಿ ಶಿಕ್ಷೆ. ಕರೆಕ್ಟಾ? ಈಗ ಒಂದು ಪ್ರಿಲಿಮ್ಸ್ ಬರೆದು ಪಾಸ್ ಆಗಿಲ್ಲ ಅಂದರೆ ಒಂದೇ ಸರಿ ಫೇಲ್ ಆಗ್ತೀವಲ್ವಾ? ಇನ್ನು 6 ಅಟೆಂಪ್ಟ್ ಹೋಗ್ಬಿಡುತ್ತಾ? ಅವನು ಪ್ರಿಲಿಮ್ಸೇ ಪಾಸ್ ಆಗಿಲ್ಲ, ಅವನಿಗೆ UPSC KPSC ಎಲಿಜಿಬಿಲಿಟಿನೇ ಬರಲ್ಲ ಅಂತ ಹೇಳಲಿಕ್ಕಾಗತ್ತಾ? ಆಗಲ್ಲ. ಹಾಗೆ ನೆಕ್ಸ್ಟು, ನೋ ಪರ್ಸನ್ ಅಕ್ಯೂಸ್ಡ್ ಆಫ್ ಎನಿ ಆಫೆನ್ಸ್ ಶಾಲ್ ಬಿ ಕಂಪೆಲ್ಡ್ ಟು ಬಿ ಅ ವಿಟ್ನೆಸ್ ಅಗೇನ್ಸ್ಟ್ ಹಿಮ್ಸೆಲ್ಫ್. ಒಬ್ಬ ವ್ಯಕ್ತಿ ಯಾವುದೇ ಒಂದು ಅಪರಾಧ ಕೃತ್ಯದಲ್ಲಿ ಭಾಗಿಯಾಗಿರ್ತಕ್ಕಂಥ ವ್ಯಕ್ತಿ
ತನ್ನ ವಿರುದ್ಧ ತಾನೇ ಸಾಕ್ಷಿ ಆಗೋ ಹಾಗೆ ಅವನಿಗೆ ಒತ್ತಾಯಿಸತಕ್ಕದ್ದಲ್ಲ. ಓಕೆ, ಇದು ಆರ್ಟಿಕಲ್ 20ಯಲ್ಲಿ ಬರುತ್ತೆ. ಇದಕ್ಕೆ ಸಂಬಂಧಪಟ್ಟಂಥ ಕೇಸೇನು ನಂದಿನಿ ಸತ್ಪತಿ ಕೇಸು. ಸೆಲ್ಫ್ ಇನ್ಕ್ರಿಮಿನೇಷನ್ ಅಂದರೆ ತನ್ನ ವಿರುದ್ಧ ತಾನೇ ಸಾಕ್ಷಿ ಆಗೋದಕ್ಕೆ ಅಥವಾ ಅದಕ್ಕೆ ವಿರುದ್ಧವಾಗಿರ್ತಕ್ಕಂಥ ಒಂದು ಕೇಸ್ ಇದು. ಆರ್ಟಿಕಲ್ 20 ಕ್ಲಾಸ್ 3 ಪ್ರೊವೈಡ್ಸ್ ಪ್ರೊಟೆಕ್ಷನ್ ಅಗೇನ್ಸ್ಟ್ ವಾಟ್? ಸೆಲ್ಫ್ ಇನ್ಕ್ರಿಮಿನೇಷನ್. ಓಕೆ, ಸೆಲ್ಫ್ ಇನ್ಕ್ರಿಮಿನೇಷನ್ ಅಷ್ಟೇ ಅಲ್ಲ, ನಿಮಗೆ ಇಲ್ಲಿ ಎಕ್ಸ್ ಪೋಸ್ಟ್ ಫ್ಯಾಕ್ಟೋ ಲಾ ಅಂತ ಕೂಡ ಒಂದು ಕಾನ್ಸೆಪ್ಟ್ ಇದೆ. ಏನಪ್ಪಾ ಅಂತ ಹೇಳಿದ್ರೆ, ಯಾವ ವ್ಯಕ್ತಿ ಏನು ತಪ್ಪು ಮಾಡಿರ್ತಾನೋ ಆ ತಪ್ಪಿಗೆ ಆ ತಪ್ಪು ನಡೆದಂತಹ ಸಂದರ್ಭದಲ್ಲಿ ಏನು ಶಿಕ್ಷೆ ಇರುತ್ತೋ ಅದನ್ನು ಮಾತ್ರ ಅವನಿಗೆ ನೀಡಬೇಕು. ತಪ್ಪು ನಡೆದಂತಹ ಸಂದರ್ಭದಲ್ಲಿ ಯಾವ ಶಿಕ್ಷೆ ಜಾರಿಯಲ್ಲಿರುತ್ತೋ ಆ ಒಂದು ಶಿಕ್ಷೆಯನ್ನು ಮಾತ್ರ ನೀಡಬೇಕು, ಅದನ್ನು ಹೊರತುಪಡಿಸಿ ಬೇರೆ ಶಿಕ್ಷೆಯನ್ನು ನೀಡೋ ಹಾಗಿಲ್ಲ. ರೈಟ್. Next, Article 21 of the Indian Constitution, no person shall be deprived of his life or personal liberty according to the procedure established by the law. ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ, ಯಾವುದೇ ವ್ಯಕ್ತಿಗಾಗಲಿ ಅವನಿಗೆ ಆದಂಥ ಒಂದು ವೈಯಕ್ತಿಕ ಸ್ವಾತಂತ್ರ್ಯ ಇರುತ್ತೆ, ಅದನ್ನು ಹರಣ ಮಾಡತಕ್ಕದಲ್ಲ. ಹೆಂಗೆ? ಕಾನೂನಿನ ಮೂಲಕ ಸ್ಥಾಪಿತವಾಗಿರ್ತಕ್ಕಂತಹ ಪ್ರಕ್ರಿಯೆಯನ್ನು ಹೊರತುಪಡಿಸಿ ಇನ್ಯಾವುದೇ ಒಂದು ವಿಧಾನದ ಮೂಲಕ ಅದನ್ನು ಹರಣ ಮಾಡತಕ್ಕದಲ್ಲ. ಅಂದರೆ ಹರಣ ಮಾಡ್ಬೋದು, ಅದನ್ನು ವೈಲೇಟ್ ಮಾಡ್ಬೋದು. ಯಾವಾಗ? ಸಂವಿಧಾನ ಹೇಳಿರ್ತಕ್ಕಂತಹ ಒಂದು ರೂಟ್ ಪ್ರಕಾರ ಅಮೆಂಡ್ಮೆಂಟ್ ಮಾಡಿ ಸಂವಿಧಾನಿಕ ತಿದ್ದುಪಡಿಯನ್ನು ತಂದು ಅದರ ಮುಖಾಂತರ ನೀವೇನಾದರೂ ಆ ಒಂದು ಹಕ್ಕಿನ ಹರಣವನ್ನು ಮಾಡಿದ್ರೆ ಅದು ಅಕ್ಸೆಪ್ಟೇಬಲ್. ಇದು ಯಾಕೆ ಈ ರೀತಿ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ಅಷ್ಟು ಈಸಿಯಾಗಿ ಸಂವಿಧಾನ ಅಥವಾ ಸಂಸತ್ತು ಒಪ್ಕೊಳ್ಳಲ್ಲ ಯಾವುದೇ ಒಂದು ವ್ಯಕ್ತಿಯ ಹಕ್ಕನ್ನು ವೈಲೇಟ್ ಮಾಡಬೇಕು ಅಂದರೆ. ಹಾಗಾಗಿ ಇಷ್ಟು ಸ್ಟ್ರಿಕ್ಟ್ ಇದೆ. ರೈಟ್. ಆ್ಯಂಡ್ ಇಡೀ ಸಂವಿಧಾನದಲ್ಲಿ ಅತಿ ಹೆಚ್ಚು ವಿಮರ್ಶೆಗೆ, ಅತಿ ಹೆಚ್ಚು ವಿಶ್ಲೇಷಣೆಗೆ ಅಥವಾ ಅತಿ ಹೆಚ್ಚು ಇಂಡೈರೆಕ್ಟ್ ಅಮೆಂಡ್ಮೆಂಟ್ಸ್ಗೆ ಒಳಪಟ್ಟಿರ್ತಕ್ಕಂಥ ಆರ್ಟಿಕಲ್ ಯಾವುದಾದ್ರೆ ಆರ್ಟಿಕಲ್ 21. ಇದರ ವ್ಯಾಪ್ತಿ ಹೆಂಗಿದೆ ಅಂದರೆ, ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅನ್ನೋ ಒಂದು ಟೈಟಲ್ ಅಡಿಯಲ್ಲಿ ಸುಮಾರು ರೈಟ್ಸನ್ನು, ರೈಟ್ ಟು ಮೂವ್ ಟು ಫಾರಿನ್ ಕಂಟ್ರಿ, ರೈಟ್ ಟು ಕ್ಲೀನ್ ಏರು ಅಥವಾ ರೈಟ್ ಟು ಡೈ, ರೈಟ್ ಟು ಲೀವ್, ರೈಟ್ ಟು ಎಜುಕೇಷನು, ರೈಟ್ ಟು ಪ್ರೈವಸಿ, ಹಲವಾರು ರೈಟ್ಸ್ಗಳನ್ನು ಇದರ ಅಡಿಯಲ್ಲಿ ಸೇರಿಸ್ಕೊಂಡು ಹೋಗಿದ್ದಾರೆ. ಫಾರ್ ಎಕ್ಸಾಂಪಲ್, ಈಗ ಈ KS ಪುಟ್ಟಸ್ವಾಮಿ ಕೇಸ್ ನೋಡಿರ್ಬೇಕು ನೀವು. ಭಾರತ ಸಂವಿಧಾನದಲ್ಲಿ ಅಥವಾ ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟಂತೆ KS ಪುಟ್ಟಸ್ವಾಮಿ ಕೇಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದ್ರೆ ಆರ್ಟಿಕಲ್ 21ನಲ್ಲಿ. ಆರ್ಟಿಕಲ್ 21ನಲ್ಲಿ ಸ್ಪೆಸಿಫಿಕಲಿ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಈ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಇಂಡಿಯಾ ಏನು ಹೇಳುತ್ತೆ, ರೈಟ್ ಟು ಪ್ರೈವಸಿ ಅನ್ನೋದು ಇದೇನಿದೆ ಇಂಟ್ರಿನ್ಸಿಕ್ ಪಾರ್ಟ್ ಆಫ್ ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ ಅಂಡರ್ ಆರ್ಟಿಕಲ್ 21. ಗೌಪ್ಯತೆ ಹಕ್ಕು ಇದು ಒಂದು ಮೂಲಭೂತ ಹಕ್ಕು ಅಂತ ಸುಪ್ರೀಂ ಕೋರ್ಟ್ ಕನ್ಸಿಡರ್ ಮಾಡಿದಂಥ ಕೇಸ್ ಯಾವುದಪ್ಪ ಅಂತ ಹೇಳಿದ್ರೆ KS ಪುಟ್ಟಸ್ವಾಮಿ ಕೇಸ್ ಅಂತ ಕರಿಬೋದು. ರೈಟ್. ಈಗ ಕ್ವಶನ್ಗೆ ಆನ್ಸರು 21ನೇ ಅನುಚ್ಛೇದ ಯಾವ ಮೂಲಭೂತ ಹಕ್ಕನ್ನು ಖಾತರಿಪಡಿಸುತ್ತದೆ? ರೈಟ್ ಟು ಲೈಫ್ ಆ್ಯಂಡ್ ಪರ್ಸನಲ್ ಲಿಬರ್ಟಿ. ಆರ್ಟಿಕಲ್ 21A, ಫ್ರೀ ಆ್ಯಂಡ್ ಕಂಪಲ್ಸರಿ ಎಜುಕೇಷನ್ ಟು ಆಲ್ ಚಿಲ್ಡ್ರನ್. ಇದು ನಿಮ್ಮ ಸಂವಿಧಾನದಲ್ಲಿ ಅಥವಾ ನಮ್ಮ ಸಂವಿಧಾನದಲ್ಲಿ ಯಾವುದಾದ್ರೂ ಈ ಥರ ಆರ್ಟಿಕಲ್ ಕಂಡು ಬಂದರೆ 21A, B, C ಅಂತ ಕಂಡು ಬಂದರೆ ನೆನಪಿರಲಿ, ಅದು ಮೂಲ ಸಂವಿಧಾನದಲ್ಲಿ ಇರಲಿಲ್ಲ, ತಿದ್ದುಪಡಿ ಮುಖಾಂತರ ನಂತರದಲ್ಲಿ ತಂದಂತಹ ಒಂದು ಆರ್ಟಿಕಲ್ ಆಗಿರುತ್ತೆ. ಈಗ ಆರ್ಟಿಕಲ್ 21A ಅಂತ ಹೇಳಿದ್ರೆ ಇದು ಯಾವ ಸಾಂವಿಧಾನಿಕ ತಿದ್ದುಪಡಿ ಮುಖಾಂತರ ಭಾರತ ಸಂವಿಧಾನಕ್ಕೆ ಸೇರಿಸಲಾಯಿತು? ಕಮೆಂಟ್ ಮಾಡಿ ನೋಡೋಣ. ರೈಟ್. ಇದೇನು ಹೇಳುತ್ತೆ, ಭಾರತದಲ್ಲಿ 6ರಿಂದ 14 ವರ್ಷ ವಯಸ್ಸಿನಲ್ಲಿ ಅಥವಾ ವಯಸ್ಸಿಗೆ ಒಳಪಟ್ಟಂತಹ ಎಲ್ಲ ಮಕ್ಕಳಿಗೆ ಫ್ರೀ ಮತ್ತು ಕಂಪಲ್ಸರಿ ಎಜುಕೇಷನ್ನ ತರಬೇಕಾಗುತ್ತೆ. ಇದಕ್ಕೆ ನಾವು ರೈಟ್ ಟು ಎಜುಕೇಷನ್ ಒಂದು ಯೋಜನೆಯನ್ನು ಸರ್ಕಾರ ತಂದಿರೋದನ್ನು ಗಮನಿಸ್ಬೋದು. ಓಕೆ. ಆ್ಯಂಡ್ ಪ್ರಮತಿ ಎಜುಕೇಷನಲ್ ಆ್ಯಂಡ್ ಕಲ್ಚರಲ್ ಟ್ರಸ್ಟ್ ಕೇಸ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ಆರ್ಟಿಕಲ್ 21A. ಓಕೆ. ನೆಕ್ಸ್ಟ್ ಆರ್ಟಿಕಲ್ 22. ಇದು ಈ ಆರ್ಟಿಕಲ್ 20 ಏನು ಮಾಡುತ್ತೆ ಗೊತ್ತಾ? ಆರ್ಟಿಕಲ್ 20 ಮತ್ತು 22ರ ಮಧ್ಯೆ ಇರತಕ್ಕಂಥ ವ್ಯತ್ಯಾಸ ಏನಪ್ಪ ಅಂತ ಹೇಳಿದ್ರೆ, ಆರ್ಟಿಕಲ್ 20 ಒಬ್ಬ ವ್ಯಕ್ತಿ ತಪ್ಪನ್ನ ಮಾಡಿದಾನೆ ಅಂತ ಕನ್ಸಿಡರ್ ಆದಮೇಲೆ, ಅಂದರೆ ಅವನ ವಿರುದ್ಧನೇ ಸಾಕ್ಷಿ ಹೇಳೋ ಹಾಗಿಲ್ಲ ಅಥವಾ ಒಂದೇ ತಪ್ಪಿಗೆ 2 ಬಾರಿ ಶಿಕ್ಷೆ ಕೊಡೋ ಹಾಗಿಲ್ಲ ಅಂತ ಹೇಳ್ಬಿಟ್ಟು. ಆರ್ಟಿಕಲ್ 22 ಹಂಗಲ್ಲ. ತಪ್ಪು ಮಾಡೋ ಮುಂಚೆ ಡಿಟೆನ್ಷನ್ ಅಂತ ಏನು ಕರಿತೀವಲ್ವಾ, ಅದಕ್ಕೆ ಸಂಬಂಧಪಟ್ಟದ್ದು. ನೋ ಪರ್ಸನ್ ಹೂ ಇಸ್ ಅರೆಸ್ಟೆಡ್ ಶಾಲ್ ಬಿ ಡಿಟೈನ್ಡ್ ಇನ್ ಕಸ್ಟಡಿ ವಿದೌಟ್ ಬೀಯಿಂಗ್ ಇನ್ಫಾರ್ಮ್ಡ್ ಆಫ್ ಗ್ರೌಂಡ್ಸ್ ಫಾರ್ ಸಚ್ ಅರೆಸ್ಟ್ ನಾರ್ ಡಿನೈಡ್ ದಿ ರೈಟ್ ಟು ಬಿ ಡಿಫೆಂಡೆಡ್ ಬೈ ಅ ಲೀಗಲ್ ಪ್ರಾಕ್ಟೀಷನರ್. ಅಂದರೆ ಯಾವುದೇ ವ್ಯಕ್ತಿ ಅರೆಸ್ಟ್ ಆಗ್ತಾ ಇದ್ರೆ ಅದಕ್ಕೆ ಕಾರಣವನ್ನು ತಿಳಿಸ್ಬೇಕು, ಅಥವಾ ಅವನನ್ನು ಕಾರಣ ತಿಳಿಸ್ತೇನೆ ಅರೆಸ್ಟ್ ಮಾಡ್ತಕ್ಕದಲ್ಲ. ಜೊತೆಗೆ ತನ್ನ ಒಂದು ರೈಟ್ ಟು ಲೀಗಲ್ ಪ್ರಾಕ್ಟೀಷನರ್, ಒಬ್ಬ ನ್ಯಾಯವಾದಿಯನ್ನು ಸಂಪರ್ಕಿಸ್ತಕ್ಕಂತಹ ಹಕ್ಕನ್ನು ಕೂಡ ಕೊಡಬೇಕಾಗುತ್ತೆ.
ಅದರ ಜೊತೆಗೆ ಅರೆಸ್ಟ್ ಮಾಡಿದಂಥ ವ್ಯಕ್ತಿಯನ್ನು 24 ಗಂಟೆಗಳ ಒಳಗಾಗಿ ಅವನನ್ನು ಡಿಸ್ಟ್ರಿಕ್ಟ್ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸತಕ್ಕದ್ದು. ದಿಸ್ ಇಸ್ ಆಲ್ಸೋ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನೆಲ್ಲ ಹೊರತುಪಡಿಸಿ ಇದರಲ್ಲಿ ಮತ್ತೊಂದು ಬರುತ್ತೆ, ಪ್ರಿವೆಂಟಿವ್ ಡಿಟೆನ್ಷನ್ ಅಂತ ಬರುತ್ತೆ. ಪ್ರಿವೆಂಟಿವ್ ಡಿಟೆನ್ಷನ್ ಅಂದರೆ ಈ ಮೇಲ್ಗಡೆ ಇರತಕ್ಕಂತಹ ಈ 2 ಹಕ್ಕುಗಳೇನಿದಾವಲ್ಲ ಆರ್ಟಿಕಲ್ 22 ಅಡಿಯಲ್ಲಿ, ಇವುಗಳು ಒಬ್ಬ ವ್ಯಕ್ತಿಯನ್ನ ಪೊಲೀಸರು ಪ್ರಿವೆಂಟಿವ್ ಡಿಟೆನ್ಷನ್ ಅಡಿಯಲ್ಲಿ ಬಂಧಿಸಿದ್ರೆ, ಅಂದರೆ ನಿರ್ಬಂಧಕ ದಸ್ತಗಿರಿ, ಏನೋ ಅವನು ರೌಡಿ ಶೀಟರ್ ಇರ್ತಾನೋ ಅಥವಾ ಒಂದು ಕ್ರಿಮಿನಲ್ ಎಲಿಮೆಂಟ್ ಇರ್ತಾನೋ, ಪದೇ ಪದೇ ಆ ಥರ ಕ್ರಿಮಿನಲ್ ಆಕ್ಟಿವಿಟೀಸಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತಾನೋ ಅಂತಹ ವ್ಯಕ್ತಿಯನ್ನು ಗುರುತಿಸಿ ಮುನ್ನೆಚ್ಚರಿಕಾ ಕ್ರಮವಾಗಿ ಅಂತಹ ವ್ಯಕ್ತಿಯನ್ನು ಬಂಧಿಸಿದ್ರೆ, ಯೂಶಲಿ ಮಾಡ್ತಾರೆ ಹಬ್ಬ ಹರಿದಿನ ಅಂದರೆ ಗಣೇಶ ಚತುರ್ಥಿ, ಹೋಳಿ ಹಬ್ಬ ಅಥವಾ ಎಲೆಕ್ಷನ್ ಟೈಮಲ್ಲಿ ಅಂಥ ವ್ಯಕ್ತಿಗಳನ್ನು ಗಡೀಪಾರು ಮಾಡೋದಾದ್ರೂ ಆಗಿರ್ಬೋದು ಅಥವಾ ಅವರನ್ನು ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ಇರಿಸೋದಾದ್ರೂ ಆಗಿರ್ಬೋದು. ಅಂಥ ಸಂದರ್ಭದಲ್ಲಿ ಈ ಮೇಲಿನ 2 ಅಂಶಗಳು ಹಕ್ಕುಗಳು ಅವನಿಗೆ ಅಪ್ಲಿಕೇಬಲ್ ಆಗಲ್ಲ. ಓಕೆ, ಆಮೇಲೆ ಪ್ರಿವೆಂಟಿವ್ ಡಿಟೆನ್ಷನ್ ಮೇಲೆ ಸಪ್ರೇಟಾಗಿ ಹೇಳ್ತೇನಂತೆ. ಇಟ್ಸ್ ಅ ಡಿಫ್ರೆಂಟ್ ಕೈಂಡ್ ಆಫ್ ಥಿಂಗ್. ಅಂದರೆ ಪ್ರಿವೆಂಟಿವ್ ಡಿಟೆನ್ಷನಲ್ಲಿ ಒಬ್ಬ ವ್ಯಕ್ತಿನ ಅರೆಸ್ಟ್ ಮಾಡಬೇಕಾದ್ರೆ ನಿರ್ದಿಷ್ಟ ಕಾರಣವನ್ನು ತಿಳಿಸುವಂಥ ಅವಶ್ಯಕತೆ ಇಲ್ಲ. ಆಮೇಲೆ ಪ್ರಿವೆಂಟಿವ್ ಡಿಟೆನ್ಷನ್ ಮಾಡಿದ್ಮೇಲೆ ಅವನನ್ನು ಲೋಕಲ್ ಮ್ಯಾಜಿಸ್ಟ್ರೇಟ್ ಮುಂದೆ ಕೂಡ ಹಾಜರುಪಡಿಸ್ತಕ್ಕಂತಹ ಒಂದು ನೆಸೆಸಿಟಿ ಇಲ್ಲ. ಅವನಿಗೆ ಲೀಗಲ್ ಅಡ್ವೈಸರನ್ನು ಕಾಂಟ್ಯಾಕ್ಟ್ ಮಾಡಲಿಕ್ಕೂ ಕೂಡ ಅವಕಾಶ ಮಾಡಿಕೊಡದೇ ಇರಬಹುದು. ಈ ರೀತಿಯಾದಂಥ ಕೆಲವೊಂದಿಷ್ಟು ರೆಸ್ಟ್ರಿಕ್ಷನ್ಸ್ ಇದ್ದಾವೆ. ಅದಾದಮೇಲೆ ಅವನನ್ನು 3 ತಿಂಗಳು ಅಥವಾ ಮೋರ್ ದೆನ್ 3 ಮಂತ್ಸ್ ಇರಬೇಕು ಅಂದರೆ ಒಂದು ಕಮಿಟಿಯನ್ನು, ಜಡ್ಜನ್ನು ಒಳಗೊಂಡಂಥ ಕಮಿಟಿಯನ್ನು ಸಂಪರ್ಕಿಸಬೇಕು. ಆ ಥರ ಪ್ರೊಸೀಜರ್ ಇದೆ. ಐ ವಿಲ್ ಟೆಲ್ ಯು ಇನ್ ಡೀಟೇಲ್. ರೈಟ್. ಸೊ ಆರ್ಟಿಕಲ್ 22 ಏನು ಇಲ್ಲೀಗಲ್ ಆಗಿ ಡಿಟೆನ್ಷನ್ ಮಾಡೋ ಹಾಗಿಲ್ಲ, ಆ ಥರ ಮಾಡಿದ್ರೆ ಅವನಿಗೆ ಕಾರಣ ಹೇಳಬೇಕು. ಆ್ಯಂಡ್ ಅದ್ರ ಜೊತೆಗೆ ಲೀಗಲ್ ಅಡ್ವೈಸರನ್ನು ಅಥವಾ ಲೀಗಲ್ ಪ್ರಾಕ್ಟೀಷನರನ್ನು, ಅಡ್ವೊಕೇಟನ್ನು ಏನು ಕಾಂಟ್ಯಾಕ್ಟ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಓಕೆ, ನೆಕ್ಸ್ಟ್, ಆ್ಯನ್ ಅರೆಸ್ಟೆಡ್ ಪರ್ಸನ್ ಮಸ್ಟ್ ಬಿ ಪ್ರೊಡ್ಯೂಸ್ಡ್ ಬಿಫೋರ್ ಅ ಮ್ಯಾಜಿಸ್ಟ್ರೇಟ್ ವಿದಿನ್ ಹೌ ಮೆನಿ ಅವರ್ಸ್. ಬಂಧಿತ ವ್ಯಕ್ತಿಯನ್ನು ಎಷ್ಟು ಗಂಟೆಗಳ ಒಳಗೆ ಮ್ಯಾಜಿಸ್ಟ್ರೇಟ್ ಮುಂದೆ ಹಾಜರುಪಡಿಸತಕ್ಕದ್ದು ಅಂದರೆ 24 ಗಂಟೆಗಳ ಒಳಗಾಗಿ. ಆರ್ಟಿಕಲ್ 23 ಹೇಳುತ್ತೆ, ಮಾನವ ಕಳ್ಳ ಸಾಗಾಣೆ, ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಮತ್ತು ಬೇಗಾರ ಅಂದರೆ ಒತ್ತಾಯ, ಬಲವಂತದ ದುಡಿಮೆ, ಬೇಗಾರ ಅಂತ ಏನು ಕರಿತೀವಲ್ಲ, ಫೋರ್ಸ್ಡ್ ಲೇಬರ್, ಅದನ್ನು ಏನು ನಿಷೇಧ ಮಾಡುತ್ತೆ. ಮಾನವ ದುರ್ವ್ಯವಹಾರ ಹಾಗೂ ಬೇಗಾರ ಅಥವಾ ಅದೇ ಸ್ವರೂಪದ ಬಲಾತ್ಕಾರದ ಅಥವಾ ಬಲವಂತದ ದುಡಿಮೆಗಳನ್ನು ನಿಷೇಧ ಮಾಡುತ್ತೆ. ನೀವು ನಂಬಲಿಕ್ಕಿಲ್ಲ, ಈಗಲೂ ಕೂಡ 21ನೇ ಶತಮಾನದಲ್ಲೂ ಕೂಡ ಕೆಲವೊಂದಿಷ್ಟು ಹಳ್ಳಿಗಳಲ್ಲಿ ಈ ಬೇಗಾರ್ ಅಥವಾ ಫೋರ್ಸ್ಡ್ ಲೇಬರ್ ಇನ್ನೂ ಕೂಡ ಜಾರಿಯಲ್ಲಿದೆ. ಸಾಲ ತಗೊಂಡಿರ್ತಾರೆ, ಏನೋ ಮಾಡಿರ್ತಾರೆ, ಅದನ್ನು ತೀರ್ಸೋಕ್ಕಾಗದೆ ಇನ್ನೂ ಕೂಡ ಕೆಲವೊಂದಿಷ್ಟು ಪ್ರದೇಶಗಳಲ್ಲಿ ಈ ಫೋರ್ಸ್ಡ್ ಲೇಬರ್ ನಡೀತಾ ಇದೆ. ಇಲ್ಲಿ ಆರ್ಟಿಕಲ್ 23 ಯಾವುದನ್ನು ನಿಷೇಧ ಮಾಡುತ್ತೆ? ಟ್ರಾಫಿಕ್ ಇನ್ ಹ್ಯೂಮನ್ ಬೀಯಿಂಗ್ಸ್ ಆ್ಯಂಡ್ ಫೋರ್ಸ್ಡ್ ಲೇಬರ್. ಆರ್ಟಿಕಲ್ 24 14 ವರ್ಷದ ಒಳಗೆ ಇರ್ತಕ್ಕಂತಹ ಮಕ್ಕಳನ್ನು ಯಾವುದೇ ಕಾರಣಕ್ಕೂ ಹಾನಿಕಾರಕವಾದಂತಹ ಒಂದು ಫ್ಯಾಕ್ಟ್ರಿಯಲ್ಲಿ ಅಥವಾ ಮೈನಲ್ಲಿ ಕೆಲಸಕ್ಕೆ ಇಟ್ಕೊಳ್ಬಾರ್ದು. ಸೊ ನೋ ಚೈಲ್ಡ್ ಬಿಲೋ ದಿ ಏಜ್ ಆಫ್ 14 years ಎಂಜಾಯ್ಸ್ ದಿಸ್ ರೈಟ್. ಆರ್ಟಿಕಲ್ 24 ಅಡಿಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ MC ಮೆಹ್ತಾ ಕೇಸ್ ಬರುತ್ತೆ. ಅದು ಕೇವಲ ಫ್ಯಾಕ್ಟ್ರಿ ಅಥವಾ ಮೈನ್ ಅಲ್ಲ, ಯಾವುದೇ ಒಂದು ಹೆಜಾರ್ಡಸ್ ಇಂಡಸ್ಟ್ರಿ ಇದ್ರೂ ಕೂಡ ಅಲ್ಲಿ ಚೈಲ್ಡ್ ಲೇಬರನ್ನು ನೀವು ಪ್ರಮೋಟ್ ಮಾಡಬಾರ್ದು ಅಂತ ಹೇಳುತ್ತೆ. ಓಕೆ, ಆರ್ಟಿಕಲ್ 25 ಹೇಳುತ್ತೆ, ಇದು ಫ್ರೀಡಮ್ ಆಫ್ ರಿಲಿಜನ್. ಒಬ್ಬ ವ್ಯಕ್ತಿ ತನಗೆ ಬೇಕಾಗಿರ್ತಕ್ಕಂತಹ ಒಂದು ಧರ್ಮವನ್ನು, ಆ ಧರ್ಮವನ್ನು ಪ್ರಾಕ್ಟೀಸ್ ಮಾಡ್ಬೋದು. ಪ್ರಾಕ್ಟೀಸ್ ಅಷ್ಟೇ ಮಾಡೋದಲ್ಲ, ಅದನ್ನು ಆಚರಿಸಿ, ಅದನ್ನು ಏನು ಪ್ರಚಾರ ಮಾಡಿ, ಅದನ್ನು ಆ ಧರ್ಮದ ಮೇಲೆ ಅವಲಂಬಿತನಾಗಲಿಕ್ಕೆ ಒಂದು ಅವಕಾಶವನ್ನು ನೀಡುತ್ತೆ. ಇದು ಆರ್ಟಿಕಲ್ 25 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಬಟ್ ಇದೇ ಆರ್ಟಿಕಲ್ಗೆ ಸಂಬಂಧಪಟ್ಟಂತೆ ಸುಪ್ರೀಂ ಕೋರ್ಟು ಸ್ಟ್ಯಾನಿಸ್ ಲಾಸ್ ಕೇಸಲ್ಲಿ ಏನು ಹೇಳುತ್ತೆ ಅಂದರೆ, ಈ ರೈಟ್ ಟು ಪ್ರೊಫೆಸ್ ಅನ್ನೋದೇನಿದೆಯಲ್ಲ, ಪ್ರಚಾರ ಮಾಡ್ತಕ್ಕಂಥ ಹಕ್ಕು ಯಾವುದೇ ಕಾರಣಕ್ಕೂ ಒತ್ತಾಯದಂತಹ ಅಥವಾ ಒತ್ತಾಯದ ಕನ್ವರ್ಷನ್ಗೆ ದಾರಿಯನ್ನು ಮಾಡಿಕೊಡಲ್ಲ. ರೈಟ್ ಟು ಫೋರ್ಸ್ಡ್ ಕನ್ವರ್ಷನ್ ಇಸ್ ನಾಟ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳುತ್ತೆ. ನೆಕ್ಸ್ಟು ಆರ್ಟಿಕಲ್ 26, ಸಬ್ಜೆಕ್ಟ್ ಟು ಪಬ್ಲಿಕ್ ಆರ್ಡರ್, ಮೊರಾಲಿಟಿ ಆ್ಯಂಡ್ ಹೆಲ್ತ್, every religious denomination shall have the right to establish and maintain institutions for religious and charitable purposes. ಅಂದರೆ ಒಂದು ಈ ಧಾರ್ಮಿಕ ಸಂಸ್ಥೆ ಯಾವುದೇ ಕಾರಣಕ್ಕೂ ಸಾರ್ವಜನಿಕ ಸುವ್ಯವಸ್ಥೆ ಅಥವಾ ನೈತಿಕತೆ ಮತ್ತು ಆರೋಗ್ಯ ಇವುಗಳಿಗೆ ಧಕ್ಕೆ ಬಾರದಂತೆ ತಾನೇ ತನ್ನ ಧರ್ಮದ ಉದ್ದೇಶಗಳಿಗೆ ಅಥವಾ ಸದುದ್ದೇಶಗಳಿಗೆ ಸಂಸ್ಥೆಗಳನ್ನು ಸ್ಥಾಪಿಸಿ ನಿರ್ವಹಣೆ ಮಾಡ್ತಕ್ಕಂಥ ಹಕ್ಕನ್ನು ಅವುಗಳಿಗೆ ನೀಡಲಾಗುತ್ತೆ. ಶಿರೂರ್ ಮಠ್ ಕೇಸ್ ಯಾವುದಕ್ಕೆ ಸಂಬಂಧಪಟ್ಟಿದ್ದು? ಆರ್ಟಿಕಲ್ 26 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಆರ್ಟಿಕಲ್ 27, ನೋ ಪರ್ಸನ್ ಶಾಲ್ ಬಿ ಕಂಪೆಲ್ಡ್ ಟು ಪೇ ಎನಿ ಟ್ಯಾಕ್ಸಸ್ ಫಾರ್ ದಿ ಪ್ರಮೋಷನ್ ಆರ್ ಮೇಂಟೆನೆನ್ಸ್ ಆಫ್ ಎನಿ ಪರ್ಟಿಕ್ಯುಲರ್ ರಿಲಿಜನ್. ಒತ್ತಾಯಪೂರ್ವಕವಾಗಿ ಸಾರ್ವಜನಿಕರ ಮೇಲೆ ಕೇವಲ ಒಂದು ನಿರ್ದಿಷ್ಟ ಧರ್ಮದ
ಉಳಿವಿಗಾಗಿ ಅಥವಾ ಬೆಳವಣಿಗೆಗಾಗಿ ಈ ಸಂದಾಯವನ್ನು ಅಥವಾ ಟ್ಯಾಕ್ಸನ್ನು ಹೇರೋ ಹಾಗಿಲ್ಲ ಅಂತ ಹೇಳುತ್ತೆ. ಓಕೆ, ಆರ್ಟಿಕಲ್ 27 ಪರ್ಟಿಕ್ಯುಲರ್ ರಿಲಿಜನ್ಗೆ ಸಂಬಂಧಪಟ್ಟಂತೆ ಟ್ಯಾಕ್ಸನ್ನು ಹೇರೋ ಹಾಗಿಲ್ಲ ಅಂತ ಹೇಳುತ್ತೆ. ಆರ್ಟಿಕಲ್ 28 ನೋ ರಿಲಿಜಿಯಸ್ ಇನ್ಸ್ಟ್ರಕ್ಷನ್ಸ್ ಶಾಲ್ ಬಿ ಪ್ರೊವೈಡೆಡ್ ಇನ್ ಎನಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಹೋಲಿ ಮೇಂಟೈನ್ಡ್ ಔಟ್ ಆಫ್ ಸ್ಟೇಟ್ ಫಂಡ್ಸ್. ಅಂದರೆ ರಾಜ್ಯ ನಿಧಿಗಳಿಂದ ಸಂಪೂರ್ಣವಾಗಿ ನಿರ್ವಹಿಸಲಾಗ್ತಿರ್ತಕ್ಕಂತಹ ಒಂದು ಶಾಲೆಗಳಲ್ಲಿ ಯಾವುದೇ ಕಾರಣಕ್ಕೂ ಧಾರ್ಮಿಕ ಶಿಕ್ಷಣವನ್ನು ನೀಡೋ ಹಾಗಿಲ್ಲ. ಸರ್, ಮಡ್ರಾಸುಗಳು ಎಕ್ಸೆಪ್ಷನ್, ಅಂದರೆ ಅವು ರಾಜ್ಯದ ನಿಧಿಯಿಂದ ಅವುಗಳನ್ನು ನಿರ್ವಹಿಸಲಾಗ್ತಾ ಇಲ್ಲ, ಹಾಗಾಗಿ ಅವುಗಳನ್ನ ಸ್ವತಂತ್ರ ಸಂಸ್ಥೆಗಳು ಅಂತ ಕರಿಬೋದು ನಾವು. ನೆಕ್ಸ್ಟ್, ಆರ್ಟಿಕಲ್ 29 ಇಟ್ ಸ್ಪೀಕ್ಸ್ ಅಬೌಟ್ ರೈಟ್ಸ್. ಯಾವ ರೈಟು? ಮೈನಾರಿಟೀಸ್ ರೈಟ್ಸ್, ಲಿಂಗ್ವಿಸ್ಟಿಕ್ ಮತ್ತು ರಿಲಿಜಿಯಸ್ ಮೈನಾರಿಟೀಸ್ ಬಗ್ಗೆ. ಎನಿ ಸೆಕ್ಷನ್ ಆಫ್ ದಿ ಸಿಟಿಸನ್ಸ್ ರಿಸೈಡಿಂಗ್ ಇನ್ ಇಂಡಿಯಾ ಹ್ಯಾವಿಂಗ್ ಅ ಡಿಸ್ಟಿಂಕ್ಟ್ ಲ್ಯಾಂಗ್ವೇಜ್, ಸ್ಕ್ರಿಪ್ಟ್ ಆರ್ ಕಲ್ಚರ್, ಅಂದರೆ ಭಾರತದಲ್ಲಿ ವಾಸವಿರುವ ಯಾವುದೇ ಒಂದು ಧರ್ಮ, ಒಂದು ಗುಂಪು, ಅದು ತನ್ನದೇ ಆದಂತಹ ವಿಭಿನ್ನ ಭಾಷೆ, ಲಿಪಿ ಹಾಗೂ ಸಂಸ್ಕೃತಿಯನ್ನು ಹೊಂದಿದರೆ ಅವುಗಳನ್ನು ಸ್ವತಃ ಸಂರಕ್ಷಿಸಿಕೊಳ್ತಕ್ಕಂತಹ ಅಥವಾ ರಕ್ಷಣೆ ಮಾಡ್ಕೊಳ್ತಕ್ಕಂತಹ ಹಕ್ಕನ್ನು ಅದು ಹೊಂದಿರುತ್ತೆ ಅಂತ ಹೇಳ್ತಾ ಇದೆ. ಆರ್ಟಿಕಲ್ 20 ಯಾವುದ್ರ ಬಗ್ಗೆ ಮಾತಾಡುತ್ತೆ? ಮೈನಾರಿಟೀಸ್. ಯಾವ ಮೈನಾರಿಟಿಗೆ ತನ್ನದೇ ಆದಂತಹ ವಿಭಿನ್ನ ಭಾಷೆ, ಸಂಸ್ಕೃತಿ ಮತ್ತು ಲಿಪಿ ಇರುತ್ತೋ ಅದ್ರ ಬಗ್ಗೆ ಮಾತಾಡುತ್ತೆ. ರೈಟ್. ಆರ್ಟಿಕಲ್ 30 ಇದು ಆರ್ಟಿಕಲ್ 29 ಕೇವಲ ಇಲ್ಲಿ ಅಲ್ಪಸಂಖ್ಯಾತರು, ಯಾರು ಭಾಷಾ ಅಲ್ಪಸಂಖ್ಯಾತರ ಬಗ್ಗೆ ಮಾತ್ರ ಮಾತಾಡಿದರೆ, ಆರ್ಟಿಕಲ್ 30 ಆಲ್ ಮೈನಾರಿಟೀಸ್, ಅದು ಧಾರ್ಮಿಕ ಆದರೂ ಆಗಿರ್ಬೋದು ಅಥವಾ ಭಾಷಿಕ ಆದರೂ ಆಗಿರ್ಬೋದು, ಎರಡರ ಮುಖಾಂತರ ಕೂಡ ಸ್ಥಾಪನೆ ಆಗಿರ್ತಕ್ಕಂತಹ ಧಾರ್ಮಿಕ ಸಂಸ್ಥೆಗಳ ಬಗ್ಗೆ ಮಾತಾಡುತ್ತೆ. ಸೊ ನಿಮ್ಗೆ ಇಲ್ಲಿ ವ್ಯತ್ಯಾಸ ಗೊತ್ತಿರಲಿ. ಆರ್ಟಿಕಲ್ 29 ಕೇವಲ ಭಾಷಿಕ ಅಲ್ಪಸಂಖ್ಯಾತರು, ಅಂದರೆ ಮೈನಾರಿಟೀಸ್ ಬೇಸ್ಡ್ ಆನ್ ಲ್ಯಾಂಗ್ವೇಜ್ ಅಥವಾ ಲಿಂಗ್ವಿಸ್ಟಿಕ್ ಮೈನಾರಿಟೀಸ್ ಬಗ್ಗೆ ಮಾತಾಡಿದ್ರೆ, ಆರ್ಟಿಕಲ್ 30 ಬೋತ್ ಲಿಂಗ್ವಿಸ್ಟಿಕ್ ಆಸ್ ವೆಲ್ as ರಿಲಿಜಿಯಸ್ ಮೈನಾರಿಟೀಸ್ ಬಗ್ಗೆ ಮಾತನಾಡ್ತಕ್ಕಂಥ ಕೆಲಸ ಮಾಡುತ್ತೆ. ಸೊ ಆ ಅಲ್ಪಸಂಖ್ಯಾತರು ತಮ್ಮದೇ ಆದಂಥ ಶೈಕ್ಷಣಿಕ ಸಂಸ್ಥೆಗಳನ್ನ ಸ್ಥಾಪಿಸಿ ಅದನ್ನು ಆಡಳಿತವನ್ನು ನಡೆಸುವಂತಹ ಹಕ್ಕನ್ನು ಕೂಡ ಹೊಂದಿರ್ತಾರೆ ಆಸ್ ಪರ್ ಆರ್ಟಿಕಲ್ 30 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. TMA ಪೈ ಫೌಂಡೇಶನ್ ಕೇಸ್ ಇದಕ್ಕೆ ಸಂಬಂಧಪಟ್ಟಿರುತ್ತೆ. ನೆಕ್ಸ್ಟ್, ಆರ್ಟಿಕಲ್ 31, 31A, 31B, 31C ಇದು ಯಾವುದಕ್ಕೆ ಸಂಬಂಧಪಟ್ಟಿದೆ? 31 ಕಂಪಲ್ಸರಿ ಅಕ್ವಿಷನ್ ಆಫ್ ಪ್ರಾಪರ್ಟಿ. ಇದು ಮೂಲ ಸಂವಿಧಾನದಲ್ಲಿತ್ತು, ಬಟ್ 1978 44ನೇ ಸಾಂವಿಧಾನಿಕ ತಿದ್ದುಪಡಿ ಮುಖಾಂತರ ಇದನ್ನು ರಿಪೀಲ್ ಮಾಡಲಾಗಿದೆ. ಸೊ ಪ್ರಸ್ತುತ ಇದು ಸಂವಿಧಾನದ ಭಾಗವಾಗಿಲ್ಲ. ಸೊ ಆರ್ಟಿಕಲ್ 31 ಹ್ಯಾಸ್ ಬಿನ್ ರಿಪೀಲ್ಡ್. 31A, 31B, 31C ಇವುಗಳನ್ನು ಎಕ್ಸೆಪ್ಷನ್ಸ್ ಅಥವಾ ವಿನಾಯಿತಿ ಅಂತ ಕರಿತೀವಿ. ಯಾವ ಒಂದು ಸಂದರ್ಭದಲ್ಲಿ ಕೆಲವೊಂದಿಷ್ಟು ಕಾನೂನುಗಳನ್ನು ಸೇವ್ ಮಾಡೋದು, ಫಾರ್ ಎಕ್ಸಾಂಪಲ್ ಎಸ್ಟೇಟ್ ಅಕ್ವಿಷನ್ ಅಥವಾ ಭೂಮಿಯನ್ನು ವಶಪಡಿಸ್ಕೊಳ್ಳೋದು ಅಥವಾ ಈ ರಾಜ್ಯ ನೀತಿ ನಿರ್ದೇಶಕ ತತ್ವಗಳು, ಅಂದರೆ DPSPsನ ಜಾರಿಗೆ ತರೋದಕ್ಕೆ ಸಂಬಂಧಪಟ್ಟಂತೆ. ಸೊ ಇಂತಹ ಕೆಲವೊಂದಿಷ್ಟು ರೈಟ್ಸನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಅಥವಾ ಕಾನೂನುಗಳನ್ನು ಜಾರಿಗೆ ತರುವಂತಹ ಸಂದರ್ಭದಲ್ಲಿ ಆರ್ಟಿಕಲ್ 31A, 31B, 31Cಯನ್ನು ಎಕ್ಸೆಪ್ಷನ್ಸ್ ಅಥವಾ ವಿನಾಯಿತಿಗಳಾಗಿ ಬಳಸ್ಕೊಳ್ಳಲಾಗುತ್ತೆ. ಓಕೆ, ನೆನಪಿರಲಿ, ಈ IR ಕೊಯ್ಲೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಏನು ಹೇಳಿದೆ ಗೊತ್ತಾ? ಆರ್ಟಿಕಲ್ 31Bಗೆ ಸಂಬಂಧಪಟ್ಟಂತೆ 9th ಶೆಡ್ಯೂಲಲ್ಲಿ ಯಾವುದೇ ಕಾನೂನನ್ನು ಇರಿಸಿ ಅದು ಜುಡಿಷಿಯಲ್ ರಿವ್ಯೂ ಅಥವಾ ನ್ಯಾಯಾಂಗ ವಿಮರ್ಶೆಯ ವ್ಯಾಪ್ತಿಯಿಂದ ಹೊರಗಡೆ ಇದೆ ಅಂತ ಹೇಳಿದ್ರು ಕೂಡ ನಾವು ಅದನ್ನು ಕೇಳಲ್ಲ. ಏನೇ ಇದ್ರೂ ಕೂಡ ಇಟ್ ಈಸ್ ಸಬ್ಜೆಕ್ಟ್ ಟು ಜುಡಿಷಿಯಲ್ ರಿವ್ಯೂ ಅಂತ IR ಕೊಯ್ಲೋ ಕೇಸಲ್ಲಿ ಸುಪ್ರೀಂ ಕೋರ್ಟ್ ಹೇಳಿದೆ. ವಿಚ್ ಅಮೆಂಡ್ಮೆಂಟ್ ರಿಪೀಲ್ಡ್ ದಿ ಫಂಡಮೆಂಟಲ್ ರೈಟ್ ಟು ಪ್ರಾಪರ್ಟಿ? ಆರ್ಟಿಕಲ್ 31 ರೈಟ್ ಟು ಪ್ರಾಪರ್ಟಿಯನ್ನು ಯಾವ ಒಂದು ರೈಟ್ ರಿಪೀಲ್ ಮಾಡಿದೆ ಅಂತ ಕೇಳಿದ್ರೆ, ಆರ್ಟಿಕಲ್ ಉತ್ತರ 44th ಅಮೆಂಡ್ಮೆಂಟ್ 44ನೇ ತಿದ್ದುಪಡಿ ಏನು ಮಾಡಿದೆ, ಇದನ್ನು ರಿಪೀಲ್ ಮಾಡಿದೆ. ಓಕೆ, ಆರ್ಟಿಕಲ್ 32 ದಿ ರೈಟ್ ಟು ಮೂವ್ ಟು ಸುಪ್ರೀಂ ಕೋರ್ಟ್ ಬೈ ಅಪ್ರೋಪ್ರಿಯೇಟ್ ಪ್ರೊಸೀಡಿಂಗ್ಸ್ ಫಾರ್ ದಿ ಎನ್ಫೋರ್ಸ್ಮೆಂಟ್ ಆಫ್ ರೈಟ್ಸ್ ಕನ್ಫರ್ಡ್ ಬೈ ಪಾರ್ಟ್ 3. ಅಂದರೆ ಸುಪ್ರೀಂ ಕೋರ್ಟ್ ಏನು ಮಾಡಿದೆ ಗೊತ್ತಾ? ಈ ಹೇಬಿಯಸ್ ಕಾರ್ಪಸ್ಸು, ಮ್ಯಾಂಡಮಸ್ಸು, ಪ್ರೊಹಿಬಿಷನ್ನು, ಕೋವಾರಂಟು ಆ್ಯಂಡ್ ಸರ್ಶೋರರೆ ಅನ್ನೋ 5 ಸಾಂವಿಧಾನಿಕ ಪರಿಹಾರ ಉಪಾಯಗಳು ಅಂತ ಕರೆಯುತ್ತೆ, ಅಂದರೆ ಕಾನ್ಸ್ಟಿಟ್ಯೂಷನಲ್ ರೆಮಿಡೀಸ್. ಈ ಆರ್ಟಿಕಲ್ 12 to 35 ಅಥವಾ ಭಾಗ 3ರಲ್ಲಿ ಇರತಕ್ಕಂತಹ ಯಾವುದೇ ಹಕ್ಕಿನ ಉಲ್ಲಂಘನೆ ಆದರೂ ಕೂಡ ಅದಕ್ಕೆ ಪರಿಹಾರವಾಗಿ ವ್ಯಕ್ತಿಗಳು ಸುಪ್ರೀಂ ಕೋರ್ಟ್ಗೆ ಅಪ್ರೋಚ್ ಮಾಡಿ ಈ ಒಂದು ರಿಟ್ಸ್ ಮುಖಾಂತರ ತಮ್ಮ ಒಂದು ಸಮಸ್ಯೆಗಳನ್ನು ಬಗೆಹರಿಸ್ಕೊಳ್ಬೋದು ಅಂತ ಹೇಳುತ್ತೆ. ಹೇಬಿಯಸ್ ಕಾರ್ಪಸ್, ಮ್ಯಾಂಡಮಸ್, ಪ್ರೊಹಿಬಿಷನ್,
ಕೋ ವಾರಂಟು ಸರ್ಶ್ಯೂರರಿ. ಹೇಬಿಯಸ್ ಕಾರ್ಪಸ್ ಅಂದರೆ ನೀವು ಯಾವ ವ್ಯಕ್ತಿಯನ್ನು ಅರೆಸ್ಟ್ ಮಾಡಿದ್ದೀರಾ ಅಥವಾ ಮಿಸ್ಸಿಂಗ್ ವ್ಯಕ್ತಿಯನ್ನು 24 ಗಂಟೆಗಳ ಒಳಗಾಗಿ ನಮ್ಮ ಮುಂದೆ ಹಾಜರುಪಡಿಸತಕ್ಕದ್ದು ಅನ್ನೋ ಒಂದು ರಿಟರ್ನ್ ಇಶ್ಯೂ ಮಾಡಿದ್ರೆ ನಿರ್ದೇಶನ ಕೊಟ್ಟಂಗೆ ಸುಪ್ರೀಂ ಕೋರ್ಟ್ ಮುಂದೆ 5 ಟೂಲ್ಸ್ ಇದ್ದಂಗಪ್ಪ, ಇದನ್ನು ತೆಗೆದು ಇದು ಮಾಡು ಅಂತ ಹೇಳಿದ್ರೆ ಮಾಡಬೇಕು. ನೆಕ್ಸ್ಟ್ ಮ್ಯಾಂಡಮಸ್ ಅಂದರೆ ಹೈಯರ್ ಬಾಡಿ ಲೋವರ್ ಬಾಡಿ ಹೇಳ್ದಂಗೆ, ಅಂದರೆ ಈಗ ಒಬ್ಬ ಡಿ ಸಿ ಆಗಿ ನೀವು ಕೆಲಸ ಮಾಡಬೇಕಾಗುತ್ತೆ, ಮಾಡ್ತಾ ಇಲ್ಲ ಅಂದರೆ ಮಾಡಿ ಅಂತ ಹೇಳುವಂಥ ನಿರ್ದೇಶನ ಇದು ಮ್ಯಾಂಡಮಸ್. ಪ್ರೊಹಿಬಿಷನ್ ಅಂದರೆ ಅದೇ ರೀತಿ ಒಂದು ಹೈಯರ್ ಕೋರ್ಟು ಲೋವರ್ ಕೋರ್ಟ್ ಹೇಳುತ್ತೆ ಈ ರೀತಿ ಕೆಲಸ ಮಾಡಬೇಡಿ, ಮಾಡಿ ಅಂತ ಹೇಳಕ್ಕೆ ಮ್ಯಾಂಡಮಸ್, ಮ್ಯಾಂಡೇಟರ್ಲಿ ನಿನ್ನ ಕೆಲಸ ನೀನು ಮಾಡಬೇಕು. ಪ್ರೊಹಿಬಿಷನ್ ಮಾಡಬೇಡಿ ಅಂತ ಹೇಳಕ್ಕೆ. ಕೋ ವಾರಂಟು ಬೈ ವಾಟ್ ಅಥಾರಿಟಿ, ನಿನ್ನನ್ನು ಈ ಪೊಸಿಷನ್ಗೆ ಕೂರಿಸಿದ್ದಾರು. ಫಾರ್ ಎಕ್ಸಾಂಪಲ್ ಒಬ್ಬ ಸೂಪರಿಂಟೆಂಡೆಂಟ್ ಇಂಜಿನಿಯರ್ ಆಗಬೇಕು ಅಂದರೆ ಇಂತಿಂಥ ಕ್ವಾಲಿಫಿಕೇಷನ್ ಇರುತ್ತೆ, B.Tech ಮಾಡಿರಬೇಕು, BE ಮಾಡಿರಬೇಕು, ಇಷ್ಟು ಪರ್ಸೆಂಟೇಜ್ ಇರಬೇಕು, ಇಂಥ ಎಕ್ಸಾಮ್ ಬರೆದಿರಬೇಕು ಅಂತ. ಅದೇನೂ ಬರೀದೆ ಬಂದು ಕೂತ್ಕೊಂಡ್ರೆ ಯಾವ ಅಥಾರಿಟಿ ಮೇಲೆ ಕೂತ್ಕೊಂಡಿದೆಯಾ ಅದನ್ನು ಕೋ ವಾರಂಟ್ ಅಂತ ಕರಿತೀವಿ. ಸರ್ಶ್ಯೂರರಿ ಅಂತ ಹೇಳಿದ್ರೆ ನೀನು ಮಾಡಿ ತಪ್ಪು ಅಂತ ಹೇಳ್ಬಿಟ್ಟು ಅದನ್ನು ಸೈಡ್ ಸರ್ಸೋದು, ಅಲ್ಲಗಳೆಯೋದು, ರೈಟ್. ಸೊ ಈ ರೀತಿ 5 ರಿಟ್ಸನ್ನು ಇಶ್ಯೂ ಮಾಡಲಿಕ್ಕೆ ಆರ್ಟಿಕಲ್ 32 ಅಡಿಯಲ್ಲಿ ಅವಕಾಶ ಇದೆ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಆರ್ಟಿಕಲ್ 32 ಡಾಕ್ಟರ್ B.R. ಅಂಬೇಡ್ಕರ್ ಅವರು ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದ್ರು. ಹಾರ್ಟ್ ಆ್ಯಂಡ್ ಸೋಲ್ ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ನೆಕ್ಸ್ಟ್ ಆರ್ಟಿಕಲ್ 33, ಪಾರ್ಲಿಮೆಂಟ್ ಮೇ ಬೈ ಲಾ restrict or abrogate rights conferred by this part in their application to members of armed forces. ಅಂದರೆ ಆರ್ಮ್ಡ್ ಫೋರ್ಸಸ್ ಅಥವಾ ಸಶಸ್ತ್ರ ಬಲಗಳು ಏನಿರ್ತಾವಲ್ವ, ಲೈಕ್ ಈಗ CAPF, CRPF, CISF, ಮಿಲಿಟರಿ, ಆಮೇಲೆ SSB, ITBP, ಈ ಒಂದು ಫೋರ್ಸಸ್ನ ಮೆಂಬರ್ಸ್ಗೆ ಪಾರ್ಟ್ 3ಯಲ್ಲಿ ಇರ್ತಕ್ಕಂಥ ಹಕ್ಕುಗಳು ಅಪ್ಲಿಕೇಬಲ್ ಆಗ್ಬೋದು, ಆಗದೆ ಇರ್ಬೋದು ಅನ್ನೋದನ್ನು ಡಿಸೈಡ್ ಮಾಡ್ತಕ್ಕಂಥ ಅಧಿಕಾರ ಆರ್ಟಿಕಲ್ 33 ಪಾರ್ಲಿಮೆಂಟ್ ಅಂದರೆ ಸಂಸತ್ತಿಗೆ ಕೊಡುತ್ತೆ. ಅದು ಹೆಂಗಂದರೆ ಕಾನೂನಾತ್ಮಕವಾಗಿ ಅಥವಾ ಕಾನೂನಿನ ಮುಖಾಂತರ ಮಾತ್ರ ಮಾಡಲಿಕ್ಕೆ ಅವಕಾಶ ನೀಡುತ್ತೆ. ಆರ್ಟಿಕಲ್ 34, ಆರ್ಟಿಕಲ್ ಪಾರ್ಲಿಮೆಂಟ್ ಮೇ ಬೈ ಲಾ ಇಂಡೆಮ್ನಿಫೈ ಎನಿ ಪರ್ಸನ್ ಇನ್ ದಿ ಸರ್ವಿಸ್ of the union or state in respect of acts done in connection with maintaining order in areas where martial law is in force. ಅಂದರೆ ಯಾವುದೇ ಕಾರಣಕ್ಕೂ ಇಲ್ಲಿ ಮಿಲಿಟರಿ ಕಾನೂನು ಜಾರಿಯಲ್ಲಿರ್ತಕ್ಕಂತಹ ಒಂದು ಪ್ರದೇಶದಲ್ಲಿ ಆ ರಾಜ್ಯದ ಸೇವೆಯಲ್ಲಿರ್ತಕ್ಕಂತಹ ವ್ಯಕ್ತಿ ಯಾವುದೇ ಒಂದು ಕಾನೂನಿನ ಉಲ್ಲಂಘನೆ ಮಾಡಿದರೆ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಆರ್ಟಿಕಲ್ ಯಾವುದು, ಆರ್ಟಿಕಲ್ 34 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ಬೋದು. ಕ್ಲಿಯರಾ? ಆರ್ಟಿಕಲ್ 35 ಹೇಳುತ್ತೆ Parliament shall have and the legislature of state shall not have the power to make laws prescribing punishment for those acts which are declared to be offenses under part 3. ಅಂದರೆ ಭಾರತ ಸಂವಿಧಾನದ ಯಾವ ವಿಧಿ ಪಾರ್ಟ್ 3ಗೆ ಸಂಬಂಧಪಟ್ಟಂತೆ ಶಿಕ್ಷೆಗಳನ್ನು ಹೇಳುವಂತಹ ಅಧಿಕಾರ ಹೊಂದಿದೆ, ಪಾರ್ಲಿಮೆಂಟ್ ಹೊಂದಿದೆ ಅಂತ ಹೇಳುತ್ತೆ ಅಂತ ಕೇಳಿದ್ರೆ ಇಟ್ ಈಸ್ ಆರ್ಟಿಕಲ್ 35. ಭಾಗ 3 ಫಂಡಮೆಂಟಲ್ ರೈಟ್ಸ್ ಆರ್ಟಿಕಲ್ 12 to 35ಗೆ ಸಂಬಂಧಪಟ್ಟಂತೆ ಯಾವುದೇ ಹಕ್ಕಿನ ಉಲ್ಲಂಘನೆ ಆದರೂ ಕೂಡ ಅದಕ್ಕೆ ಇದು ಶಿಕ್ಷೆ ಅಂತ ಘೋಷಿಸುವಂಥ ಅಧಿಕಾರ ಆರ್ಟಿಕಲ್ 35 ಮಾಡುತ್ತೆ, ಪಾರ್ಲಿಮೆಂಟ್ಗೆ ನೀಡುತ್ತೆ. ಆ್ಯಂಡ್ ಲೆಜಿಸ್ಲೇಚರ್ಗೆ ಆ ಒಂದು ಅಧಿಕಾರವನ್ನು ನೀಡುವುದಿಲ್ಲ. ಕ್ಲಿಯರಾ? ಓಕೆ, ಇಷ್ಟು ನಿಮ್ಗೆ ಬೇಸಿಕಾಗಿ ಗೊತ್ತಿರಬೇಕಾಗಿತ್ತು ಅಲ್ಟಿಮೇಟ್ಲಿ ಫ್ರಮ್ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ. ಪಾರ್ಟ್ 4 ಮತ್ತು 4A ನೆಕ್ಸ್ಟ್ ವಿಡಿಯೋ ಮಾಡಿ ನಾನು ನಿಮ್ಗೆ ಶೇರ್ ಮಾಡ್ತೀನಂತೆ. ಸೊ ಸಿಂಪಲ್ ಆಗಿ ಇಷ್ಟು ರಿವಿಷನ್ ಮಾಡ್ಕೊಳ್ಳಿ. ಈ PDF ನಮ್ಮ ಗ್ರೂಪಲ್ಲಿ ಶೇರ್ ಮಾಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್. ಟೇಕ್ ಕೇರ್.